2 ದಿನಗಳಿಂದ ಎರಡನೇ ದಿನ ನಾವು ಯುವ ದಸರಾ ಸಮಿತಿಯ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆಶಯದಂತೆ ಇಡೀ ಜಿಲ್ಲಾಡಳಿತ, ಅದರಲ್ಲೂ ಅತಿ ಮುಖ್ಯವಾಗಿ ನಮ್ಮ ಟ್ರೈಬಲ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ಇಲಾಖೆ, BCM ಡಿಪಾರ್ಟ್ಮೆಂಟ್, ನಮ್ಮ ಫೋರ್ಸ್ ಕಾರ್ಪೊರೇಷನ್ ಮತ್ತು ಬಹಳಷ್ಟು ಸಂಘ ಸಂಸ್ಥೆ, ಕಲಿಸು ಫೌಂಡೇಶನ್, ರೋಟ್ರಿ, ಲಯನ್ಸ್, ಮಹಾರಾಜ ಬ್ರಿಗೇಡ್, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಟ್ರೇನಿಗಳು, ಅವರೆಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನಾ ಪ್ರಯತ್ನ ಅಂತಂದರೆ, ನಾವು ಅನುಭವಿಸಿದ ಘಟನೆಗಳ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳಿದ್ದಾಗ ಏನು ಬಯಸಿದ್ದಕ್ಕೆ ನಾವು ಪಟ್ಟ ಶ್ರಮ, ಆದ ನಿರಾಸೆಗಳು, ಆ ಡಿಪ್ರೆಷನ್, ಆ ಕೀಳುರಿಮೆಯ ಭಾವನೆ, ಎಕ್ಸ್ಕ್ಲೂಷನ್, ಹೊರಗೆ ಉಳಿಯಲ್ಪಟ್ಟ ಒಂದು ಆ ಹಿಂಸೆ, ನಿರ್ಲಕ್ಷ್ಯ, ನಾನು ಕೂಡ ಯಾರಿಗೂ ಕಡಿಮೆ ಇಲ್ಲ, ನಾನು ಕೂಡ ಹಂತಕ್ಕೆ ತಲುಪಬಲ್ಲೆ, ಆದರೆ ದಾರಿ ಕಾಣ್ತಾ ಇಲ್ಲ. ಆ ಹುಡುಗ ಹೇಳಿದ್ನಲ್ಲ, ನಾನು MS ಶ್ರೀಕರ್ನ ನೋಡಿದಾಗ, ಜಿಲ್ಲಾಧಿಕಾರಿಗಳಾಗಿದ್ದಾಗ ಅವ್ರ ಥರ ಫ್ರೆಂಚ್ ದಾಡಿ ಬಿಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದೆ. ಧಾರವಾಡ ಜಿಲ್ಲಾಧಿಕಾರಿ ಅವರು MS ಶ್ರೀಕರ್ ಆದಾಗ ಅವ್ರ ಥರ ದಾಡಿ ಬಿಡೋದು. ದರ್ಪಣ್ ಜೈನ್ DC ಆಗಿ ಬಂದಾಗ ಆ ವ್ಯಕ್ತಿ ಕಲಾಭವನದಿಂದ ಆಗಸ್ಟ್ 15ರಂದು ಕಾರ್ಯಕ್ರಮ ಮಾಡಿ ಇಡೀ ತನ್ನ ಮನೆತನ ನಡೆದು ಹೋದರೆ 500 ಜನ ನಡಿಲಿಕ್ಕೆ ಆರಂಭ ಮಾಡಿದ್ವಿ. ಸ್ವಲ್ಪ ದಾರಿಗೆ ಇನ್ನೊಬ್ರು ಬಿಟ್ಟರು, ಮತ್ತೊಬ್ಬರು ಬಿಟ್ಟು, ಇನ್ನೊಬ್ರು ಬಿಟ್ಟರು. ಮನೆ ಒಳಗೆ ಗೇಟ್ ಒಳಗೆ ಹೋಗೋವರೆಗೂ ಕೂಡ ನಾನು ನೋಡ್ತಾನೇ ಇದ್ದೆ ಅವ್ರನ್ನ. ಏನಪ್ಪ ಈ ವ್ಯಕ್ತಿ, ಜಿಲ್ಲಾಧಿಕಾರಿ ಅಂದರೆ ಹೀಗಿರ್ತಾರ? ಆ ನಮ್ಮ ಆಸೆ, ನಿರೀಕ್ಷೆ, ಮಹದಾಸೆ ಜೀವನದಲ್ಲಿ ನಾನೂ ಕೂಡ ಯಾವುದು ಉದಾತ್ತವಾಗಿದೆಯೋ, ಯಾವುದು ಮಹತ್ತರವಾಗಿದೆಯೋ, ಯಾವುದನ್ನು ಜನ ಮೆಚ್ಚಿಕೊಳ್ಳುತ್ತಾರೋ, ಯಾವುದನ್ನು ಜನ ಅನುಕರಣೆ ಮಾಡುತ್ತಾರೋ, ಯಾವುದನ್ನು ಜನರು ಹೌದು ಇದು ಉದಾತ್ತ ಬದುಕು, ಉತ್ತಮ ಬದುಕು ಅಂತ ವ್ಯಾಖ್ಯಾನಿಸ್ತಾರೋ ಅಂತಹ ಬದುಕು ನನ್ನದಾಗಬೇಕು, ನಮ್ಮದಾಗಬೇಕು ಅಂತ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ನಮ್ಮ ಕನಸುಗಳನ್ನು ಜೋಡಿಸ್ಲಿಕ್ಕೆ ಆರಂಭ ಮಾಡಿದ್ವಿ. ಸರಿ ತಪ್ಪು, ಸೂಕ್ತ ಮನಸ್ಸು, ಟೈಮ್ ಮ್ಯಾನೇಜ್ಮೆಂಟ್, ಪ್ರಿಲಿಮ್ಸ್, ಕ್ವಶನ್ ಪೇಪರ್ಸ್, IAS ಇಲ್ಲದೆ ಹೋದರೂ ಕೂಡ ಇದೊಂದು ಅಗ್ರಿಕಲ್ಚರ್ ಸೆಕ್ಟರ್, ಸೈನ್ಸ್ ಅ ವೇ ಆಫ್ ಲೈಫ್, ನೀವು ಮಾಡಬಲ್ಲರಿ ಅನ್ನೋ ಈ ಮಾತುಗಳನ್ನು ಕೇಳೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಯಾವ ಮಟ್ಟಿನ ನಿರೀಕ್ಷೆ ಅಂದರೆ, ಒಬ್ಬ ವ್ಯಕ್ತಿ ಹಾಲ್ ಟಿಕೆಟ್ ತೋರಿಸಿದ್ರೆ ಸಾಕು, KPSC ನಾನು ಬರದೆ, UPSCಯನ್ನು ಬರದೆ ಅಂದರೆ ಅವನನ್ನು ಗೌರವ ಭಾವದಿಂದ ನೋಡ್ತಕ್ಕಂಥ ನಿರೀಕ್ಷೆ. ಏನೋ ಅವನು ಸಾಧನೆ ಮಾಡಿದ್ದಾನೆ, UPSC ಪ್ರಿಲಿಮ್ಸ್ KCD ಕಾಲೇಜಲ್ಲಿ ಬರೆದಿದ್ದಾನಂದರೆ ಅವನು ಡಿಫ್ರೆಂಟ್, ಆ ನೋಡೋ ಭಾವನೆ. ಅದೆಲ್ಲವನ್ನು ನೋಡಿ ಹೇಗೋ ನಮ್ಮ ಹಾದಿಯನ್ನು ಸವಿಸಿ ಮುಂದೆ ಬಂದಾದ ಮೇಲೆ ನಾವು ಕೈಗೊಂಡ ನಿರ್ಧಾರ, ನಾನು ಮಾತ್ರ ಬೆಳೆದರೆ ಅಲ್ಲ, ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನೇ ಸೃಷ್ಟಿಸುತ್ತಾನೆ, ಹಿಂಬಾಲಕನನ್ನಲ್ಲ. ಹಿಂಬಾಲಕನನ್ನ ನಿರೀಕ್ಷಿಸುವವರು, ಹಿಂಬಾಲಕರಾಗಿಯೇ ನನ್ನ ಅನುಚರರು, ನನ್ನ ಜೊತೆಯವರು, ನನ್ನ ಊರವರು, ನನ್ನ ರಾಜ್ಯದವರು, ನನ್ನ ದೇವಸ್ಥದವರು ಉಳಿಲಿ ಅಂತ ಬಯಸುವವರು ನಿಜಾರ್ಥದಲ್ಲಿ ಏನನ್ನ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೋ, ಪವಿತ್ರ ಗ್ರಂಥಗಳು ಹೇಳ್ತಾ ಬಂದಿದೆಯೋ, ಶಿಕ್ಷಣ ಪದ್ಧತಿ ಹೇಳ್ತಾ ಬಂದಿದೆಯೋ, ತಿಳಿದವರು ಬುದ್ಧಿವಂತವರು ಹೇಳ್ತಾ ಬಂದಿದ್ದಾರೋ ಅವರ ಅರ್ಥದಲ್ಲಿ ಅವರು ನಾಯಕರಲ್ಲ. ಸೊ ಹಾಗೆ ಬೆಳೆಸಬೇಕು. ಎಷ್ಟೆಷ್ಟೋ ಸಾಂಕ್ರಾಮಿಕ ರೋಗಗಳು ಯುವಕರಿಗೆ ಹತ್ಕೊಂಡು ಬಿಟ್ಟಿದ್ದಾವೆ. ಹೇರ್ ಸ್ಟೈಲ್ ಸಾಂಕ್ರಾಮಿಕ ರೋಗ ಹತ್ತಿದೆ. ಸಿಗರೆಟ್ ಸೇದೋ ಒಂದು ಕಾಯಿಲೆ ಅವರಲ್ಲಿದೆ. ಫ್ಯಾಷನ್ ಅನ್ನೋ ಹೆಸರಲ್ಲಿ ವೀಕೆಂಡ್ಗೆ ಬಾಡಿಗೆ ಮಾಡಾದರೂ ಪರವಾಗಿಲ್ಲ, ಕಾರ್ ತೆಗೆದುಕೊಂಡು ಹೋಗಿ KRS ಅಲ್ಲೋ ಅಥವಾ ನಮ್ಮ ಇಲ್ವಾಲದ ಪಕ್ಕದಲ್ಲೋ ರಿಂಗ್ ರೋಡಲ್ಲೋ ಕೂಡೋ ಒಂದು ರೋಗ ಅವರಿಗೆ ಹತ್ತಿದೆ. ಏನೋ
ತಿಳಿದೇ ಇರಲಿ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಯಾವುದೇ ರಿಕ್ವೆಸ್ಟ್ ಬರಲಿ, DP ಚೆನ್ನಾಗಿದ್ರೆ ಸಾಕು, ಹೂ ಈಸ್ ದಿಸ್ ಹ್ಯಾಡ್ ಯುವರ್ ಲಂಚ್, ಡಿನ್ನರ್ ಅನ್ನೋ ಕಳಿಸೋ ಒಂದು ಕಾಯಿಲೆ ಅವರಲ್ಲಿದೆ. ಅಂದಾನುಕರಣೆ ಏನೇ ಬರಲಿ ಅದನ್ನು ಮಾಡೋದಿದೆ, ಅದು ಬೇಡ. ಸರಿಯಾದ ಮಾರ್ಗ ಇಲ್ಲೊಂದುಂಟು. ಬೇಕಾದವರಿರಲಿ, ಬಡವನ ಮಗ ಆಗಿರಲಿ, ಆಟೋ ರಿಕ್ಷಾ ಚಾಲಕನ ಮಗನಾಗಿರಲಿ, ಕೂಲಿ ಕಾರ್ಮಿಕನ ಮಗನಾಗಿರಲಿ, ಒಬ್ಬ ಬಡ ರೈತನ ಮಗನಾಗಿರಲಿ, ದಾಲಾಯತ್ ಮಗ ಆಗಿರಲಿ, ಈ ಕಲಾಭವನ ಕ್ಲೀನ್ ಮಾಡ್ತಕ್ಕಂಥ ಒಬ್ಬ ಸ್ವೀಪರ್ ಮಗನಾಗಿರಲಿ, ಪೊಲೀಸ್ ಕಾನ್ಸ್ಟೇಬಲ್ ಮಗ ಆಗಿರಲಿ, ಅಥವಾ ಇನ್ನಾರೇ ಮಕ್ಕಳಾಗಿದ್ರೂ ಕೂಡ ಎಲ್ಲರಿಗೂ ಇರುವುದು ಎರಡೇ ಕೈ, ಎರಡೇ ಕಾಲು, ಅದೇ ಮೆದುಳು, ಯಾರಿಗೂ ವ್ಯತ್ಯಾಸ ಇಲ್ಲ. ಯಾರು ಬೇಕಾದ್ರೂ ಏನು ಬೇಕಾದರೂ ಮಾಡಬಹುದು. when they embrace the fear, when they counter the fear, when they laugh at fear. What is fear? ಏನದು? ಭಯ. ಯಾವುದರ ಭಯ? ಬಹಳಷ್ಟು ಭಯ. we should have healthy fear. ಅಂಜಿಕೆ ಇರಬೇಕು, ಆರೋಗ್ಯಕರ ಅಂಜಿಕೆ. ಯಾವುದು ನಮ್ಮನ್ನ ಜೀವನದಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಪ್ರೇರೇಪಣೆಗೊಳಿಸುತ್ತದೋ ಅಂತಹ ಅಂಜಿಕೆ ಇರಲಿ. ಯಾವುದು ನಮ್ಮನ್ನ ಇತರರನ್ನ ನೋಡಿ ಅನುಕರಣೆ ಮಾಡಿ ಇನ್ನೂ ಕೂಡ ಶ್ರಮವನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿ ಪುಷ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತದೋ ಅಂತ ಫಿಯರ್ ಇರಲಿ. ಆದರೆ ನನ್ನಿಂದಾಗಲ್ಲ, ಐ ಕಾಂಟ್ ಡೂ ಇಟ್, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಬಡವ, ನನ್ನಲ್ಲಿ ಹಣ ಇಲ್ಲ, ನಾನು ಪ್ಯಾರಗನ್ ಚಪ್ಪಲ್ ಹಾಕ್ತಾ ಇದ್ದೀನಿ, ನನ್ನ ಹತ್ರ ಇರೋದು ಎರಡೇ ಜೊತೆ ಬಟ್ಟೆ, ನಾನು ಹುಣಸೂರವನು, ನಾನು ಪಿರಿಯಾಪಟ್ಟಣದವನು, ನಾನು ಕೊಳ್ಳೇಗಾಲದವನು, ನಾನು ಹಳ್ಳಿಯವನು, ನನ್ನ ತಂದೆ ಹಾಗೆ ಹೀಗೆ. ಇದು ಭಯ ಅಲ್ಲ, ಅದು ಭಯ ಆಗಬಾರದು. ಇಫ್ ಯು ಆರ್ ಸ್ಕೇರ್ಡ್ ಆಫ್ ಫಿಯರ್, ಇಟ್ ಗ್ರೋಸ್ ಡಬಲ್ ಎವ್ರಿ ಡೇ. ಪ್ರತಿದಿನ ಇನ್ಮಡಿ 3 ಮಡಿಯಾಗಿ ಬೆಳೆಯುತ್ತೆ. ಅವ್ರು ಹೇಳಿದ ಹಾಗೆ, ಇಫ್ ಯು ಲಾಫ್ ಎಟ್ ಇಟ್, ನಕ್ಕು ಬಿಟ್ರೆ, ಇಟ್ ಇಸ್ ಅ ಬಬಲ್ ಬ್ಲೌನ್ ಅವೇ. ಒಂಥರ ಅದೊಂದು ಗಾಳಿ ಇದ್ದಂಗೆ, ಬಲೂನ್ ಇದ್ದಂಗೆ ತಂತಾನೆ ಆರಿ ಹೋಗ್ಬಿಡ್ತದೆ. ಹೀಗೆ ಅವು ತತ್ವಗಳನ್ನು ಹೇಳಿಕೊಟ್ರಲ್ಲ. ಸೊ ಹೌ ಫಾರ್ ವಿ ಆರ್ ಹಂಗ್ರಿ, ಹೌ ಮಚ್ ವಿ ಆರ್ ಹಂಗ್ರಿ ಫಾರ್ ದೋಸ್ ಕೈಂಡ್ ಆಫ್ ಅಚೀವ್ಮೆಂಟ್ಸ್. ಯಾವ ಸ್ಫೂರ್ತಿ ದಿನಕ್ಕೆ ಸೀಮಿತವಾಯ್ತದೋ ಅದು ಸ್ಫೂರ್ತಿ ಅಲ್ಲ. ಯಾವ ಇನ್ಸ್ಪಿರೇಷನ್ ಗಂಟೆ ಮಾತ್ರ ಇರ್ತದೋ ಅದು ಸ್ಫೂರ್ತಿ ಅಲ್ಲ. ಯಾವ ಕನಸು ಕೇವಲ ಮೂವಿಗಳನ್ನು ನೋಡಿದಾಗ, ಸಾಧಕರ ಭಾಷಣಗಳನ್ನು ಕೇಳಿದಾಗ ರಿಂಗಣಿಸುತ್ತೋ ಗುಂಗಣಿಸುತ್ತೋ ಅದು ಕನಸಲ್ಲ. ನನ್ನ ಕನಸು ನನ್ನ ಜೊತೆ ನನಗೆ ಹೋರಾಟ ಮಾಡಲಿಕ್ಕೆ ಸಿದ್ಧ ಮಾಡಬೇಕು. ನೀವು ಬೇರೆಯವ್ರ ಜೊತೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಫೈಟ್ ವಿತ್ ದ ವರ್ಲ್ಡ್. ನಿಮ್ಮ ಕ್ಲಾಸ್ಮೇಟು ಅಲ್ಲ, ಆ ಟಾಪರು ಅಲ್ಲ, 15 ಲಕ್ಷ ಜನಸಂಖ್ಯೆನೂ ಅಲ್ಲ, ಇಂಟರ್ವ್ಯೂಗೆ ಬರ್ತಕ್ಕಂಥ 10,000 ಜನರು ಅಲ್ಲ. ಫಸ್ಟ್ ಯು ಹ್ಯಾವ್ ಟು ಫೈಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ, ಸದಾ ಸ್ವಯಂ ಪ್ರೇರಿತರಾಗಿ ನಿಮಗೆ ನೀವೇ ಸ್ಫೂರ್ತಿಯ ಚಿಲುಮೆಯಾಗಿರಲಿಕ್ಕೆ, 8 ಗಂಟೆ ಓದಲಿಕ್ಕೆ, ಅರ್ಥವಾಗದ ಸಬ್ಜೆಕ್ಟನ್ನು ತಿಳಿದುಕೊಳ್ಳಲಿಕ್ಕೆ ಮಾಡುವ ಅನ್ವೇಷಣೆಗೆ ಬೇಕಾಗಿರುವ ಕುತೂಹಲಕ್ಕೆ, ಶಕ್ತಿಗೆ ನಿಮ್ಮ ಜೊತೆ ನೀವೇ ಹೋರಾಡಬೇಕು. ಐ ಫೈಟ್ ವಿತ್ ಮೈ ಸೆಲ್ಫ್ ಎವ್ರಿ ಡೇ. ನನಗೆ ನಾನೇ ಟಾರ್ಗೆಟ್ ಹಾಕ್ಕೊಳ್ಳೋದು. ನನಗೆ ಲಕ್ಷ್ಮಣ ಬೇಕಾಗಿಲ್ಲ ರೇಖೆಯನ್ನು ಎಳೆಯಲಿಕ್ಕೆ, ರವಿ ರೇಖೆ ಸಾಕು. ದೀಸ್ ಆರ್ ಮೈ ಲಿಮಿಟೇಷನ್ಸ್. ನಾನು ಹೀಗೆ ಮಾಡಬೇಕು, ಯಾರು ಏನೇ ಅನ್ನಲಿ ಏನೇ ಬಿಡಲಿ. ದೀಸ್ ಆರ್ ಮೈ ಸ್ಟ್ರೆಂತ್ ಆ್ಯಂಡ್ ಐ ಶುಡ್ ಎನ್ಕ್ಯಾಶ್ ಅಪಾನ್ ದೆಮ್. ಇದು ನನ್ನ ಬಲ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಹೌ ವಿ ಆರ್ ಟ್ರೈನ್ಡ್. ಹೋದ ತಕ್ಷಣವೇ ದೀಸ್ ಲೆಸನ್ಸ್ ಮೈಟ್ ಅಪ್ಲೈ ಯು. ಫಸ್ಟ್ಗೆ ನಾವು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೋದ ತಕ್ಷಣವೇ, ನಮ್ಮನ್ನೆಲ್ಲ ಬಂದ ತಕ್ಷಣವೇ ಒಂದು ಒಳ್ಳೆ ಬ್ರೀಫಿಂಗ್ ಸೆಷನ್ ಇರ್ತದೆ. ಆ ಬ್ರೀಫಿಂಗ್ ಸೆಷನ್ನಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಐ ಜಾಯಿಂಡ್ ಆನ್ December 21st, 2009. ಆವಾಗ ನಮಗೆಲ್ಲ ಹೇಳ್ತಾರೆ ಆ ಸೇವೆ ಎಂತಹದ್ದು. ವಾಟ್ ವಾಸ್ ದ ವಿಷನ್ ಆಫ್ ಸರ್ದಾರ್ ವಲ್ಲಭಭಾಯ್ ಪಟೇಲ್? ಈ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾನ ತಯಾರು ಮಾಡಬೇಕಾದ್ರೆ, ನ್ಯಾಷನಲ್ ಪೊಲೀಸ್ ಅಕಾಡೆಮಿಯನ್ನು ತಯಾರು ಮಾಡಬೇಕಾದ್ರೆ, ಇಂಡಿಯನ್ ಪೊಲೀಸ್ ಸರ್ವಿಸ್ ಅನ್ನೋದನ್ನು ಮರುನಾಮಕರಣ ಮಾಡಬೇಕಾದ್ರೆ ಅದರೆಲ್ಲ ಮಹತ್ತರವಾದ ಉದ್ದೇಶ ಏನಿತ್ತು, ಅದರ ಘನತೆ ಏನು, ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಪಬ್ಲಿಕ್,
ಹೌ ವಿ ಶುಡ್ ಲಿವ್ ಇಟ್ ಅಂತ ಒಂದು ಬ್ರೀಫಿಂಗ್ ಕೊಡ್ತಾರೆ. ಬ್ರೀಫಿಂಗ್ ಕೊಟ್ಟ ತಕ್ಷಣವೇ ನಮ್ಮನ್ನೆಲ್ಲ ಸಲೂನಿಗೆ ಕಳಿಸ್ತಾರೆ. ಸಲೂನ್ಗೆ ಹೇರ್ ಕಟ್, ಒಳ್ಳೆ ಹೇರ್ ಕಟ್ ಮಾಡಿಸ್ತಾರೆ. ಹೇರ್ ಕಟ್ ಮಾಡೋನು ಮಾಡಬೇಕಾದ್ರೆ ನಮಗೆಲ್ಲ ಹೇಳ್ತಾನೆ, ಸಾಬ್ ಕಾಸೆ ಆಯೋ, ಕರ್ನಾಟಕದಿಂದ ಬಂದಿದ್ದೀನಪ್ಪ. ಓ हाँ साहब, मैंने आपको पता है कितने आपका कितना बैच, कौन सा बैच है जो मैं कर रहा हूँ? हाँ 15, ನಿಮ್ಮದು 15ನೇ ಬ್ಯಾಚ್, ನಿಮ್ಮದು 16ನೇ ಬ್ಯಾಚ್. ಅಂದರೆ ನಮ್ಮಂಥ 16 ಬ್ಯಾಚ್ಗಳನ್ನು ಅವನು ಕಂಡಿದ್ದಾನೆ. ಅವನು ಹೇಳ್ತಾನೆ, ಸಾಬ್ ಅಪ್ಪ ಆಗ ಏನೋ ಆಪ್ಕ ಜಿಂದಗಿ ಬದಲ್ ಜಾತಾ ಹೈ, ಆಪ್ ಸಾಬ್ ಬನ್ನೆ ವಾಲೆ ಹೈ. ಪೂರ್ತಿ ಡ್ರೆಸ್ಸಿಂಗ್ ಡೌನ್. ನಾವು ದೇಶದ ನಾನಾ ಮೂಲೆಗಳಿಂದ ಹುಡುಗರು ಬಂದಿರ್ತೀವಿ. ಉತ್ತರ ಕರ್ನಾಟಕ, ಕರ್ನಾಟಕ, ತಮಿಳುನಾಡು, ನಮ್ಮ ಆಂಧ್ರ, ಮೇಘಾಲಯ ಎಲ್ಲರನ್ನೂ ಬೇರೆ ಬೇರೆ ಇರುತ್ತೆ. ನಾವು ಕೆಲವೊಂದಿಷ್ಟು ಜನ ದಾಡಿ ಬಿಟ್ಕೊಂಡು ಹೋಗಿರ್ತೀವಿ, ಕೆಲವೊಂದಿಷ್ಟು ಜನ ಮೀಸೆ ಹಿಂಗೆ ತಿರುವಿರ್ತೀವಿ, ಕೆಲವೊಂದಿಷ್ಟು ಜನ ಪಂಕ್ ಮಾಡ್ಕೊಂಡು ಹೋಗಿರ್ತೀವಿ, ಕೆಲವೊಂದಿಷ್ಟು ಜನ ಜುಟ್ಟು ಬಿಟ್ಟಿರ್ತೀವಿ. MBBS ಇಂದ ಬಂದವರು ಒಂಥರ ಇರ್ತಾರೆ, ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು ಇನ್ನೊಂದು ಥರ ಇರ್ತಾರೆ, IIT IIM ಇಂದ ಬಂದವರು ಇನ್ನೊಂದು ಥರ ಇರ್ತಾರೆ. ಟು ಮೇಕ್ ಅಸ್ ಸಿಮಿಲರ್, ಟು ಮೇಕ್ ಅಸ್ ಫೀಲ್ that we are similar, first we are given a uniform hairstyle. ಒಂದು ಯೂನಿಫಾರ್ಮ್ ಹೇರ್ ಸ್ಟೈಲನ್ನು ಕೊಡ್ತಾರೆ. ಅದಾದ ನಂತರ ಬೆಳಿಗ್ಗೆ, ಪ್ರತಿನಿತ್ಯ ಬೆಳಿಗ್ಗೆ ಫಸ್ಟ್ ಟೈಮ್ ನಮಗೊಂದು ಟೆಸ್ಟ್ ಆಯ್ತದೆ ಎಲ್ಲ IPS ಅಧಿಕಾರಿಗಳಿಗೆ, ಎಲ್ಲ ಥರದ್ದು. ಅದರಲ್ಲಿ ಸೆಟ್ಲ್ ಇರ್ತದೆ, ಸ್ಪ್ರಿಂಟ್ ಇರ್ತದೆ, ಲಾಂಗ್ ರನ್ ಇರ್ತದೆ, ಶಾರ್ಟ್ ಪುಟ್ ಇರ್ತದೆ. ಟು ಅಸೆಸ್ ಅವರ್ ಸ್ಟ್ರೆಂತ್, ಹೂ ಈಸ್ ಹೂ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅ ಲೇಡಿ OT, ಲೇಡಿ ಆಫೀಸರ್ ಟ್ರೇನಿ ಆ್ಯಂಡ್ ಅ ಜೆಂಟ್ಲ್ಮನ್. ವ್ಯತ್ಯಾಸ ಇಲ್ಲ, ಎಲ್ಲರನ್ನು ಅಸೆಸ್ ಮಾಡ್ತಾರೆ. ಅಸೆಸ್ ಮಾಡಿದ ಆಮೇಲೆ BMI ಟೆಸ್ಟ್ ಆಯ್ತದೆ, ಬ್ಲಡ್ ತಗೊಳ್ತಾರೆ. BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಟೆಸ್ಟ್ ಆಯ್ತದೆ IPS ಅಲ್ಲಿ. ಅದಾದಮೇಲೆ ನಮ್ಮನ್ನು ಗ್ರೂಪಿಂಗ್ ಮಾಡ್ತಾರೆ. ಯು ನೋ ದ ಬ್ಯೂಟಿ ಆಫ್ ದಟ್ ಗ್ರೂಪಿಂಗ್. ಆ ಗ್ರೂಪಿಂಗ್ ಮಾಡಬೇಕಾದ್ರೆ ಎಲ್ಲ ಸ್ಟ್ರಾಂಗ್ ಇರೋರ್ನು ಒಂದು ಕಡೆ ಹಾಕಕ್ಕಿಲ್ಲ. ಆಯ್ಕೆ ಮಾಡಿ ಆ ಗ್ರೂಪನ್ನು ಸಮತಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಭಾಳ ಸ್ಟ್ರಾಂಗ್ ಇರೋರು, ಭಾಳ ತುಂಬ ಓಡೋರು, ಔಟ್ಡೋರಲ್ಲಿರೋರು, ಇಂಡೋರಲ್ಲಿರೋರು, ಬುದ್ಧಿವಂತರು, MA PhD ಮಾಡಿದವರು, ಕರ್ನಾಟಕ ಬೇರೆ ಬೇರೆಯಿಂದ ಬಂದವ್ರನ್ನ, ಎಲ್ಲ ರಾಜ್ಯದವರನ್ನು ಸೇರಿಸಿ ಎಲ್ಲ ಶಕ್ತಿಗಳ ಸಮ್ಮಿಲನ. ಅಲ್ಲೊಬ್ಬ ಶಾರ್ಟು ಇರ್ತಾನೆ, ಒಬ್ಬ ಟಾಲೆಸ್ಟು ಇರ್ತಾನೆ, ಒಬ್ಬ ಹೆಫ್ಟಿ ಫೆಲೋ ಇರ್ತಾನೆ, ಒಬ್ಬ ಥಿನ್ ಫೆಲೋ ಇರ್ತಾನೆ, ಒಬ್ಬ ಮಲ್ಟಿ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾನೆ, ಒಬ್ಬನಿಗೆ ಬರೀ ಕನ್ನಡ ಮಾತ್ರ ಬರ್ತಿರುತ್ತೆ ಅಥವಾ ಹಿಂದಿ ಮಾತ್ರ ಬರ್ತಿರುತ್ತೆ, ಒಬ್ಬ ತಮಿಳ್ ಮಾತ್ರ ಬರ್ತಿರುತ್ತೆ, ಒಬ್ಬ ಭಾಳ ಔಟ್ ಸ್ಪೋಕನ್ ಇರ್ತಾನೆ, ಒಬ್ಬ ರಿಸರ್ವ್ಡ್ ಫೆಲೋ ಇರ್ತಾನೆ, ಒಬ್ಬ ಭಾಳ ಎಕ್ಸೆಂಟ್ರಿಕ್ ಇರ್ತಾನೆ, ಒಬ್ಬ ಭಾಳ ಎಮೋಷ್ನಲ್ ಇರ್ತಾನೆ, ಒಬ್ಬ ಭಾಳ ಲಾಜಿಕಲ್ ಆಗಿ ಮಾತಾಡೋನಿರ್ತಾನೆ, ಇನ್ನೊಬ್ಬ ಭಾಳ ರೈಟ್ ಬ್ರೈನನ್ನು ಅಥವಾ ಲೆಫ್ಟ್ ಬ್ರೈನನ್ನು ಯೂಸ್ ಮಾಡೋನಿರ್ತಾನೆ. ದ ಗ್ರೂಪಿಂಗ್ ಈಸ್ ಡನ್ ಬೈ ಅ ಎಕ್ಸ್ಪರ್ಟ್ ಟೀಮ್ ಓನ್ಲಿ ವಿತ್ ದ ಇಂಟೆನ್ಷನ್ ದ್ಯಾಟ್ ಇಟ್ ಶುಡ್ ಗೋ ಈಕ್ವಲಿ. ಆಲ್ ದ ಸ್ಕ್ವಾಡ್, ನಮ್ಮ ಸ್ಕ್ವಾಡ್ ಅಂತ ಕರೀತಾರೆ ಅದಕ್ಕೆ. ಆ ಸ್ಕ್ವಾಡ್ಗಳು ಶುಡ್ ಬಿ ನಾಳೆ ಯಾವುದೇ ಕಾಂಪಿಟೇಷನ್ಗೆ ಬಂದರೆ ಒಬ್ಬರಿಂದ ಒಬ್ಬರು ತಾರತಮ್ಯ ಆಗಬಾರ್ದು ಅಂತ ಮಾಡ್ತಾರೆ. ಅದಾದಮೇಲೆ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ನಾವು ಹೇಳ್ತೀವಿ, ಟು ಇನ್ಕಲ್ಕೇಟ್ ಡಿಸಿಪ್ಲಿನ್ ಇನ್ ಅಸ್. ಡಿಸಿಪ್ಲಿನ್, ವಾಟ್ ಇಸ್ ಡಿಸಿಪ್ಲಿನ್? Discipline is doing what needs to be done, even if we don't want to do it. ನಾವು ಬಯಸದೇ ಹೋದರೂ ಕೂಡ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡುವುದು ಶಿಸ್ತು. ಶಿಸ್ತು ಎಂದರೆ ಏನು ಮಾಡಬೇಕೋ ಅದನ್ನು ಮಾಡುವುದು, ನಾವು ಬಯಸದೇ ಹೋದರೂ ಕೂಡ. ಟು ಇನ್ಕಲ್ಕೇಟ್ ಡಿಸಿಪ್ಲಿನ್ 5 ಗಂಟೆಗೆ ಎಬ್ಬಿಸ್ತಾರೆ. 5 ಗಂಟೆಗೆ ಎಬ್ಬಿಸ್ಬಿಟ್ಟು ಫಸ್ಟ್ ನಮಗೆ ವಾರ್ಮ್ ಅಪ್ ಎಕ್ಸಸೈಸ್ ಇರುತ್ತೆ, ಅದಾದಮೇಲೆ ಡ್ರಿಲ್ ಇರುತ್ತೆ, ಡ್ರಿಲ್ ಆದಮೇಲೆ ಒಂದು ಸ್ಪೋರ್ಟ್ಸ್ ಇರುತ್ತೆ, 5 ಗಂಟೆಗಳ ಕಾಲ ಇಂಡೋರ್ ಇರುತ್ತೆ. ಇಂಡೋರಲ್ಲಿ ನಾನಾ ಬಗೆಯ ಇಡೀ ದೇಶ, ರಾಷ್ಟ್ರ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ಎಲ್ಲ ಆಗು ಹೋಗುಗಳನ್ನು, ಚರಿತ್ರೆಯನ್ನು, ವಿಜ್ಞಾನವನ್ನು, ಕಲೆಯನ್ನು, ಫೈನ್ ಆರ್ಟ್ಸನ್ನು ನಮಗೆ ತುಂಬ್ತಾರೆ. ಸಾಯಂಕಾಲ ಗೆಟ್ ಟುಗೆದರ್ಸ್ ಇರ್ತದೆ, ಫಾರ್ಮಲ್ ಡಿನ್ನರ್ ಇರ್ತದೆ, ಇನ್ಫಾರ್ಮಲ್ ಡಿನ್ನರ್ ಇರ್ತದೆ. 3 ಅಥವಾ 6 ತಿಂಗಳ ನಂತರ ರೂಟ್ ಮಾರ್ಚ್ ಅಂತ ಬಿಡ್ತಾರೆ. ರೂಟ್ ಮಾರ್ಚ್ 40 ಕಿಲೋಮೀಟರ್ ರಕ್ಸಾಕ್, 10 ರಿಂದ 15 kg ಹೊಕ್ಕು ಒಂದು SLR ತೆಗೆದುಕೊಂಡು ವಾಕ್ ಮಾಡ್ಬೇಕು ನೈಟ್. ಉಸ್ತಾದ್ಗಳಿರ್ತಾರೆ, ಹೌ ದ ಉಸ್ತಾದ್ಸ್, ಟು ಫೈಂಡ್ ದ ವೀಕ್ ಇನ್ ಅವರ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಟು ಎಲಿಮಿನೇಟ್ ಇಟ್. ಉಸ್ತಾದ್ಗಳ ನೇಮಕ ಆಗಿರ್ತಾರಲ್ಲ, ನಮ್ಮಲ್ಲಿರ್ತಕ್ಕಂಥ ಅಶಕ್ತತೆ, ಮನಸ್ಸು ಮತ್ತು ದೇಹದಲ್ಲಿರುವುದನ್ನು ಎಲಿಮಿನೇಟ್ ಮಾಡಲಿಕ್ಕೇನೆ ಟ್ರೈನ್ ಆಗಿರ್ತಕ್ಕಂಥ ರೂತ್ಲೆಸ್ ಉಸ್ತಾದ್ಗಳಿರ್ತಾರೆ. ಇವನ್ ದೋ ವಿ ಆರ್ IPS, ನಮಗೆಲ್ಲ ಬಸ್ಕಿ ಹೊಡೆಸ್ಬಿಟ್ಟು ನಮ್ಮನ್ನು ಕೊನೆಗೆ ವಿಲೇಜ್ ವಿಸಿಟ್ಗೆ ಅಂತ ಕಳಿಸ್ತಾರೆ. ಹಳ್ಳಿಯಲ್ಲಿರಿ, ಎಲೆಕ್ಷನ್ ಮೇಜರ್ ಬಂದೋಬಸ್ತಿಗೆ ಕಳಿಸ್ತಾರೆ. ಅದಾದ ಮೇಲೆ ಪಾಸಿಂಗ್ ಔಟ್ ಪರೇಡ್ ಮಾಡ್ತಾರೆ. ಅದಾದಮೇಲೆ ನಮಗೊಂದು ಸ್ಟಾರ್ ಕೊಟ್ಟು ಹೊರಗಡೆ ಹಾಕ್ತಾರೆ. ಲೈಫು ಕೂಡ ಹಾಗೆ. ನಿಮ್ಮ ತಯಾರಿ ಅನ್ನೋದು ಮೊದಲು ಒಂದು ಯೂನಿಫಾರ್ಮಿಟಿ, ಬ್ರೀಫ್ ಯುವರ್ ಸೆಲ್ಫ್ ದ ವೇ ಇಟ್ ಈಸ್ ಬ್ರೀಫ್ಡ್ ಟು ಅಸ್ ಇನ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಫಸ್ಟ್.
ವಾಟ್ ಈಸ್ ದ ಪರ್ಪಸ್ ಆಫ್ IPS ಅಂತ ಹೇಳಿದಾಗೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಏನ್ ಲೈಫಿನ ಮೂಲ ಉದ್ದೇಶ? ಬ್ರೀಫ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಮಿರರ್ ಟುಡೇ. ಮನುಕುಲದ ಇಷ್ಟೊಂದು ಜನ ಬಂದು ಹೋದ್ರಲ್ಲ ಸ್ವಾಮಿ, ಏನೆಲ್ಲ ಮಾಡಿದ್ದಾರೆ, ಜೀವನದ ಮೂಲ ಉದ್ದೇಶ ಏನು? ಐ ವಾಸ್ ಆಸ್ಕಿಂಗ್ ಪ್ರಥಮ್. He said that he want to go to IIT. Why? I want to become an engineer. Why? I am science oriented student. Why? I want to do something to the society. That's where he stopped. Doing something to the society. Doing something to the society. Basava, Buddha, Ambedkar, Gandhi, Bhagat, Azad, Malviya, what not? ಜಗತ್ತು ಕಂಡ 1,25,000 ಸಂತರು, ಗುರುತಿಸಲ್ಪಟ್ಟವರು, ದಾಖಲೆಯಾದವರು ಮಾಡಿದ್ದೆಲ್ಲ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಬ್ರೀಫ್ ಯುವರ್ ಸೆಲ್ಫ್ ಫಸ್ಟ್. ಏನಪ್ಪ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಜೀವನದ ಮೂಲ ಉದ್ದೇಶ ಏನು, ನನ್ನ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು. ದೆನ್ ಬ್ರಿಂಗ್ ಡಿಸಿಪ್ಲಿನ್. ಹೇರ್ ಕಟ್ ಮಾಡುವ ರೀತಿಯಲ್ಲಿ ಬಹಳಷ್ಟು ಮಾನಸಿಕ ಹೇರ್ ಕಟ್ ಅನ್ನು ಕೂಡ ಮಾಡುವ ಅವಶ್ಯಕತೆ ಇರ್ತದೆ. To look similar with achievers, to look alike with those people who are identified or recognized or respected as good people. ಅವನೊಬ್ಬ ಫಾರ್ಮರೇ ಆಗಿರಲಿ, ಶಿಕ್ಷಕನೇ ಆಗಿರಲಿ, ಒಬ್ಬ ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಪೊಲೀಸ್ ಆಗಿರಲಿ, ಅಥವಾ ಇನ್ನೊಂದು ವೃತ್ತಿಯಲ್ಲೇ ಇರಲಿ, ಅವರಿರುವ ಹಾಗೆ ನಮಗೂ ಕೂಡ, ನಮಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಹೈದರಾಬಾದಲ್ಲಿ ಹೇರ್ ಕಟ್, ಪೊಲೀಸ್ ಕಟ್ ಹೊಡೆಯುವ ಹಾಗೆ ನಿಮಗೂ ಕೂಡ ಒಂದು ಮಾನಸಿಕ ಮತ್ತು ದೈಹಿಕ ಆ ಹೇರ್ ಕಟ್ಟಿನ ಅವಶ್ಯಕತೆ ಇರ್ತದೆ. ಇನ್ ದ ಫಾರ್ಮ್ ಆಫ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲ್ಫ್. ವಿ ಶುಡ್ ನಾಟ್ ಲುಕ್ ಅಪಾರ್ಟ್. ಬೇರೆ ಟು ಬಿಕಮ್ ಸಮಥಿಂಗ್, ಆಸ್ ದೆ ಸೆಡ್, ಯು ಶುಡ್ ಸ್ಟಾರ್ಟ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಊಹೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬಹಳಷ್ಟು ಜನರಿಗೆ ನಡಿಲಿಕ್ಕೆ ಬರ್ತಿರಲ್ಲ. ವಿ ಡೋಂಟ್ ನೋ ಹೌ ಟು ವಾಕ್ ಪ್ರಾಪರ್ಲಿ. ಗೂಗಲ್, ಡೂ ದ ಸರ್ಚ್ ಹೌ ಟು ವಾಕ್ ಪ್ರಾಪರ್ಲಿ. ಯು ವಿಲ್ ಗೆಟ್ 100 ಲಿಂಕ್ಸ್. ವಾಕಿಂಗ್ ಅನ್ನು ಕಲೀರಿ. ಹೌ ಟು ಸ್ಟ್ಯಾಂಡ್. ಬಹಳಷ್ಟು ಜನ ಹೇಗೆ ನಿಲ್ತೀವಿ. ನಮ್ಮ ಪೊಲೀಸರು ಅಂತ ಹಿಂಗೆ ಸೆಲೆಕ್ಟ್ ಹೊಡಿತಾರೆ, ಹಿಂಗೆ. ಇವನ್ ದೋ ಇಟ್ ಈಸ್ ಟಾಟ್ ಇನ್ ದ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂಡ್ ಪೊಲೀಸ್ ಅಕಾಡೆಮಿಯಲ್ಲಿ ಹಿಂಗೆ ಕರೆಕ್ಟ್ ನಿಲ್ಬೇಕಪ್ಪ. ಯು ನೋ ವಾಟ್ ಮೈ ಉಸ್ತಾದ್ ಸೆಡ್ ಇನಿಷಿಯಲಿ? ಹಿಂಗೆ ಸ್ವಾಮಿ, ನೀವು ಹಿಂಗೆ ನಿಂತಾಗ ಇಲ್ಲಿ ಕಾಣುತ್ತೆ ಸ್ವಾಮಿ, ಹಿಂಗೆ ನಿಲ್ತೀರಾ ಸ್ವಾಮಿ ನೀವು, ಹಂಗೆ ಕಾಣಬಾರ್ದು ಸರ್. ಅದು ಸೀಲಾ ಜೋ ರಥ ಏನ ಸಪಕ್ಯ ರಹನ ಬಾಡಿ ಅವ್ರ ಪೂರ. ನಾನು ಇವತ್ತು ಮರ್ತಿಲ್ಲ ಅದನ್ನು. ಇಫ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ವೆನ್ ಎವರ್ ದರ್ ಇಸ್ ಎ ನ್ಯಾಷನಲ್ ಎಂದಮ್ ಇದು ಪರ್ಫೆಕ್ಟ್ ನಿಂತಿರ್ತಾನೆ ಹಿಂಗೆ. ಸೆಲ್ಯೂಟ್ ಮೀನ್ಸ್ ಸೆಲ್ಯೂಟ್, ತಗೋ, ಕರೆಕ್ಟ್, ಡೌನ್. ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೈ ಕರಿಯರ್ ಫಾರ್ ದ ನೆಕ್ಸ್ಟ್ 30 years, if I have to learn it, I will learn it perfectly, without any hesitation, without any laziness, without any prejudice. ಕಲಿತ್ರೆ ಏನಾಯ್ತದೆ, ಹಂಗೆ ನೋ, ಎಸ್ ಐ ಆಮ್ ದ ಬೆಲ್ಟ್ ಫೋರ್ಸ್, ಐ ಹ್ಯಾವ್ ಟು ಲರ್ನ್ ಇಟ್, ಐ ವಿಲ್ ಲರ್ನ್ ಇಟ್. ವಾಕ್, ಲರ್ನ್ ದ ಬೇಸಿಕ್, ಅದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕಪ್ಪ. ಇಫ್ ಐ ಹ್ಯಾವ್ ಟು ಸ್ಪೀಕ್, ಹೌ ಐ ವಿಲ್ ಸ್ಪೀಕ್. ಬಹಳಷ್ಟು ಜನ ಮಾತನಾಡ್ತಿದ್ರೆ ಮುಂದಿರೋರಿಗೆಲ್ಲ ಸ್ನಾನ ಆಗಿಬಿಡ್ತದೆ. ಬಹಳಷ್ಟು ಜನ ಆರಂಭ ಮಾಡಿದಾಗ ಅವ್ರು ಹೇಳಿದ್ರಲ್ಲ, ದ್ವಂದ್ವಾತ್ಮಕ, ನಕಾರಾತ್ಮಕ ಪದಗಳು ಮಾತನಾಡಿದರೆ ಸಾಕು, ಅದರಲ್ಲಿ ಹಲವಾರು ಅರ್ಥಗಳನ್ನು ಹುಟ್ಟು ಹಾಕುವ ಹಾಗೆ. ಏಕ್ ಮಾರ್ ದೋ ತುಕಡ, ಸರಿ ತಪ್ಪು, ಇದು ಹೌದು ಇದು ಅಲ್ಲ, ದಟ್ಸ್ ಆಲ್. ನಿನ್ನೆ ನಮ್ಮ ವೆಂಕಟರಾಜ ಹೇಳಿದ್ನಲ್ಲ, ಲರ್ನ್ ಹೌ ಟು ಸೇ ನೋ. ಮುಲಾಜ್ಗೆ ವಿ ಲಿವ್ ಫಾರ್ ಸೋ ಮೆನಿ ಅದರ್ ವೇರಿಯಸ್ ಕನ್ಸಿಡರೇಷನ್ಸ್. ಆ ರೀತಿ ಒಂದು ಕಟಿಂಗ್ ಆಗ್ಬೇಕು. ಅದಾದ ಮೇಲೆ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೋಬೇಕು. ಯು ವಿಲ್ ಹ್ಯಾವ್ ಯುವರ್ ಓನ್ ಗ್ರೂಪ್ ಫ್ರೆಂಡ್ಸ್. ನಮ್ದು ಸ್ಕ್ವಾಡ್ ಇದ್ದ ಹಾಗೆ ನಿಮ್ದು ಒಂದು ಸ್ಕ್ವಾಡ್ ಮಾಡ್ಕೋಬೇಕು. ವಿತ್ ಹೂಮ್? ಇಫ್ ಯು ಆರ್ ಶಾರ್ಟ್, ನೀನು ಕುಳ್ಳ ಇದ್ದೀರಿ ಅಂತೇಳಿ ತಲೆ ಕೆಡಿಸ್ಕೋಬೇಡಿ. ಮೇಕ್ ಫ್ರೆಂಡ್ಶಿಪ್ ವಿತ್ ದ ಟಾಲೆಸ್ಟ್ ಫೆಲೋ. ಇಫ್ ಯು ನೋ ಓನ್ಲಿ ಒನ್ ಲ್ಯಾಂಗ್ವೇಜ್, ಡೋಂಟ್ ಗೆಟ್ ಅಫ್ರೇಡ್, ಡೋಂಟ್ ಬಿ ಅಶೇಮ್ಡ್ ಆಫ್ ಇಟ್. Make friendship with that fellow who knows minimum 5 languages and learn from him. If you are unable to do physical exercise, go to a fellow who is physically fit, ask him, make friendship with him and learn from him. That's how we learn. ಎಲ್ಲರೂ ಒಂದು ಸ್ಕ್ವಾಡಲ್ಲಿ ನಾವಿದ್ದಾಗ ರಾತ್ರಿ ರೂಟ್ ಮಾರ್ಚ್ಗಳನ್ನು ಹೋಗಬೇಕಾದ್ರೆ ನಾವು ಸ್ಕ್ವಾಡನ್ನು ಯಾವತ್ತೂ ಬಿಟ್ಕೊಡಲ್ಲ, ನಮ್ಮ ಬಡಿ ಪೇರನ್ನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಬಡಿ ಪೇರ್, ಯು ನೋ ಹೂ ವಾಸ್ ಮೈ
ಬಡಿ ಪೇರ್ ಎನ್ ಅಂಬಿಕಾ. I might have told 100 times this story. I don't feel, I don't get bored telling her story again and again. 14 ವರ್ಷದ ಹುಡುಗಿ ಎನ್ ಅಂಬಿಕಾ ದಿಂಡಿಕಲ್ನಲ್ಲಿರ್ತಾಳೆ. ಬಾಲ್ಯ ವಿವಾಹ ಆಯ್ತದೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಮದುವೆ ಆಗುತ್ತೆ. 18 ವರ್ಷಕ್ಕೆ ಬರುವುದರೊಳಗಾಗಿ ಇಬ್ಬರು ಮಕ್ಕಳಾಗ್ತಾರೆ. ಡಿಜಿ ಸೆರೆಮೋನಿಯಲ್ ಪರೇಡ್ ಇದ್ದಾಗ ಒಂದು ದಿವಸ ದಿಂಡಿಕಲ್ ತಿರುನನ್ವೇಲಿ ಜಿಲ್ಲೆಯಲ್ಲಿ ಡಿಜಿ ಸಾಹೇಬರು ಪರೇಡ್ ಮಾಡಲಿಕ್ಕೆ ಬಂದಾಗ ಕಾನ್ಸ್ಟೇಬಲ್ ಬೇಗ ಗಂಡ ಮನೆಗೆ ಊಟಕ್ಕೆ ಬರಲಿಲ್ಲ, ತಿಂಡಿಗೆ ಬರಲಿಲ್ಲ ಅಂತೇಳಿ ವಾಪಸ್ ನೋಡ್ಲಿಕ್ಕೆ ಹೋಗ್ತಾಳೆ. 1000 ಜನ ಪೊಲೀಸರು ಮುಂದ್ಗಡೆ ಸೆಲ್ಯೂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂಬಿಕಾ ಕೇಳ್ತಾಳೆ, ಯಾರವರು? ನಮ್ಮ ರಾಜ್ಯದ DGP. ಹಾಗಾಗ್ಲಿಕ್ಕೆ ಏನ್ ಮಾಡ್ಬೇಕು? IPS ಆಗ್ಬೇಕು. ಅಂಬಿಕಾ ಅವತ್ತು ಹೇಳ್ತಾಳೆ, ನಾನು ಆಗ್ಬೇಕಲ್ರಿ. ಯಾರಾದ್ರೂ ನಿಮ್ಮ ಊರಂತಲ್ಲಿ ಇದ್ಬಿಟ್ರೆ ನಗಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಆ ಗಂಡ ಹೇಳ್ತಾನೆ, ಆಗ್ಬೋದಮ್ಮಿ, ಆದ್ರೆ ನೀನು BA ಮಾಡ್ಬೇಕು ಅದಕ್ಕೆ. ಅಂಬಿಕಾ ಎಕ್ಸ್ಟರ್ನಲ್ PUC, ಎಕ್ಸ್ಟರ್ನಲ್ BA. ಮಕ್ಕಳಾದ ಮೇಲೆ ಅಳಿಗನ್ ಮತ್ತು ನಿಹಾರಿಕಾ ಇಬ್ರು ಮಕ್ಕಳಾದ ಮೇಲೆ ಚೆನ್ನೈನಲ್ಲಿ ಹೋಗಿ PGಯಲ್ಲಿ ತಮಿಳ್ ಮೀಡಿಯಂನಲ್ಲಿ 1, 2, 3, 4 ಅಟೆಂಪ್ಟ್ ಬರೀತಾಳೆ. ಆಗಲ್ಲ. 5ನೇ ಅಟೆಂಪ್ಟ್ಗೆ ಎನ್ ಅಂಬಿಕಾ IPS ಆದ್ಲು. ನನ್ನ ಬಡಿ ಪೇರ್ ಆಗಿದ್ಲು. ದ ಮೂಮೆಂಟ್ ಬಡ್ಡಿ ಪೇರ್ ಬಗ್ಗೆ ಹೇಳ್ತಿದ್ದೆ. ಹೌ ಶುಡ್ ಬಿ ಯುವರ್ ಬಡಿ ಪೇರ್? ಯು ಶುಡ್ ಹ್ಯಾವ್ ಬಡಿ ಪೇರ್ಸ್. ಯು ಶುಡ್ ಹ್ಯಾವ್ ಅ ಸ್ಕ್ವಾಡ್. ಯು ಶುಡ್ ಹ್ಯಾವ್ ಅ ಗ್ರೂಪ್ ವಿಚ್ ಸಪೋರ್ಟ್ಸ್ ಯು. ಎನ್ ಅಂಬಿಕಾ, ನಾನು ಗಂಗೋತ್ರಿ ಟೆಕ್, ನಾನು ಕೆಲವೊಂದಿಷ್ಟು ಫೋಟೋಗಳನ್ನು ಇತ್ತೀಚೆಗೆ ಹಾಕ್ತಿದ್ದಾರೆ. ನಾನು ನಿಂತಿದ್ದೀನಿ ಭಾಳ ಇದರಲ್ಲಿ, ಗೋಮುಖ್ ಅಂದರೆ ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. ಅಲ್ಲಿ ಹೋಗಬೇಕಾದ್ರೆ ಬಹಳಷ್ಟು ಜನ ನಮ್ಮ ಸ್ಕ್ವಾಡು ಬೇರೆ ಸ್ಕ್ವಾಡ್ನವರು ಭಾರ ಹೊರಲಿಕ್ಕಾಗಲ್ಲ ಅಂಥೇಳಿ ಕಚ್ಚರ್ ಅಂದರೆ ಅದು ಒಂದು ಪೋಣಿ ಕತ್ತೆ ಮೇಲೆ ಹಾಕಿ ಕಳಿಸ್ಬಿಡೋದು, ಆಮೇಲೆ ಅಲ್ಲಿ ನಡ್ಕೊಂತ ಹೋಗೋದು. ಅಂಬಿಕಾ ನೆವರ್ ಡಿಡ್ ದ್ಯಾಟ್. ಇದು ನನ್ನ ಭಾರ, ಇದು ನನ್ನ ರೈಫಲ್, ಐ ಹ್ಯಾವ್ ಟು ಕ್ಯಾರಿ ಇಟ್. ನೋ ರವಿ, ನೋ, ಯು ಕ್ಯಾನ್ ಸಿಟ್ ವಿತ್ ಮೀ. ನನ್ನ ಜೊತೆ ಕೂಡಬೇಕಾದ್ರೆ ನೀನು, ಇಟ್ಸ್ ಮೈ ಲಗೇಜ್, ಐ ವಿಲ್ ಕ್ಯಾರಿ ಇಟ್. ಏನು ಸ್ಪಿರಿಟ್ ಅಪ್ಪ. 2 ಮಕ್ಕಳು ತಾಯಿ, SLCನೇ ಮಾಡಿರಲಿಲ್ಲ ಹುಡುಗಿ, ತಮಿಳ್ ಮೀಡಿಯಮು, ಅಲ್ಲಿ ಬಂದವಳು. ಅವಳನ್ನು ನೋಡಿ ನನ್ನ ಕಷ್ಟನೇ ಅನಿಸ್ಲಿಲ್ಲ. ಯಾರಿಗೂ ನನ್ನ ಕಷ್ಟ ಇವತ್ತಿನವರೆಗೂ ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಹುಡುಗ ಆಗಿದ್ದೆ, ಯಾರಿಗೂ ಹೆದರ್ಲಿಲ್ಲ ಲೈಫಲ್ಲಿ. ಏನಾದರೂ ಅಂದರೆ ಹೋಗಿ ಸ್ಕ್ರಾಚ್ ಮಾಡಿಬಿಡ್ತಿದ್ದೆ. ಹೋಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಇಫ್ ಸಂಬಡಿ ಅಬ್ಯೂಸಸ್, ದೇರ್ ವಿಲ್ ಬಿ ಸೋ ಮೆನಿ ಇನ್ಸಲ್ಟ್ಸ್ ಟು ಎ ವೇಟರ್. ವೇಟರ್ ಅಂದರೆ ಸಾಮಾನ್ಯ ಅಲ್ಲ. ವೇಟರ್ ಆಗಿದ್ದಾಗ ಕುಡುಕ ಬರ್ತಾನೆ, ನಾಲಾಯಕರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ವಾಂತಿ ಮಾಡ್ಕೊಳ್ತಾರೆ, ಇದನ್ನು ಮಾಡ್ತಾರೆ, ಎಲ್ಲ ಸಹಿಸ್ಕೋಬೇಕು. ಕೊನೆಗೆ ಸಾಂಬಾರಲ್ಲಿ ನೀರು ಮಿಕ್ಸ್ ಮಾಡಿದ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋಗಿ ಮನೇಲಿ ಮಲಗಬೇಕು. ವೇಟ್ರನ್ನ ಬದುಕೋದು. ಹಾಗಿದ್ದಾಗ ಯಾರಾದ್ರೂ ಏನಾರು ಅಂದ್ಬಿಟ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ನಾನು? ಫೆರೋಸಿಯಸ್. ಐ ಯೂಸ್ ಟು ಐಡೆಂಟಿಫೈ ಈಸ್ ವೆಹಿಕಲ್ ಅಂಡ್ ಡ್ಯಾಮೇಜ್ ಇಟ್ ಅಂತ ಹೇಳಿ. ನೆವರ್ ಸ್ಪೇರ್ಡ್. ಅಷ್ಟು ರೋಷ. ಅವ್ರು ಹೇಳಿದ್ರಲ್ಲ, ವೆಂಟ್ ಔಟ್ ಡಗ್ 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 ಅಂತ. And I used to stand in front of mirror and I used to tell myself, ನನ್ನ ಗೆಳೆಯರು ಇನ್ನೂ ಹೇಳ್ತಾರೆ, so have a good buddy pair. A buddy pair who will not mock at you. A squad which will not laugh at your failure. A friend who will not pull your leg. ನಾವು IPS ಅಲ್ಲಿ ಒಬ್ಬರೊಬ್ಬರು ಕಾಲನ್ನು ನಾವು ಎಳೆಯಲ್ಲ. ಟ್ರೈನಿಂಗ್ ಅವಧಿಯಲ್ಲಿ ಒಬ್ಬ ಬಿದ್ದ ಅಂತಂದ್ರೆ ಅವ್ನು ತಗೊಂಡು ಹೋಗ್ತೇವೆ. ಫಿಸಿಕಲ್ ಎಕ್ಸಸೈಸ್ನಲ್ಲಿ ಯಾರಿಗೆ ತೊಂದರೆ ಆಯ್ತು ಅಂದ್ರೆ ಬರಲ್ಲ. ಫಾಲಿನ್ ಆಗಿ ರಿಪೋರ್ಟ್ ಮಾಡಬೇಕಂದ್ರೆ ಎಲ್ಲರೂ ಪ್ರೆಸೆಂಟ್ ಇರಲೇಬೇಕು. ಡ್ರಿಲ್ ಇನ್ಸ್ಟ್ರಕ್ಷನ್ಗೆ ಹೋಗಬೇಕು ಅಂದ್ರೆ ಎವ್ರಿ ಡೇ ಒನ್ ಆಫ್ ಅಸ್ ವಿಲ್ ಬಿಕಮ್ ಅ ಟೀಮ್ ಲೀಡರ್. ಇಟ್ ಇಸ್ ನಾಟ್ ದಟ್ ಒನ್ ಫೆಲೋ ವಿಲ್ ಕಂಟಿನ್ಯೂ ಫಾರ್ 18 ಕಂಟಿನ್ಯೂಸ್ ಮಂತ್ ಆಸ್ ಅ ಲೀಡರ್. ನೋ, ವಿ ಸೇರ್ ರೆಸ್ಪಾನ್ಸಿಬಿಲಿಟಿ. ವಿ ಮೇಕ್ ಈಚ್ ಒನ್ ಆಫ್ ಅಸ್ leaders and we serve with them, we support them, we celebrate with them. anta sneha balaga nimigidiyya? Check yourself today. That makes you strong, that will decide your future. And commitment, getting up early in the morning, supta manassu, how it works. Jagrata avasthe, how it works. Realization of the dreams, how it becomes. Inspiration, how it will continue till you achieve your goal, or after achieving goal also how it will be enriched. It happens only then when you love yourself, when you are ready to do what needs to be done. 5 ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಬೇಕು, ನೋ ಎಕ್ಸ್ಕ್ಯೂಸ್.
ಯಾರು ಎಕ್ಸ್ಕ್ಯೂಸಸ್ ಅನ್ನು ಕೊಡ್ತಾರೆ ಗೊತ್ತಾ? ಯಾರು ವ್ಯವಸ್ಥೆಯನ್ನು ವಿಮರ್ಶೆ ಮಾಡ್ತಾರೆ ಗೊತ್ತಾ? ಯಾರಿಗೆ ಕೆಲಸವನ್ನು ಮಾಡುವ ತಾಕತ್ತಿಲ್ವೋ, ಯಾರಿಗೆ ಪರಿಪೂರ್ಣ ವ್ಯವಸ್ಥೆಯನ್ನು ಅರಿತುಕೊಂಡು ಅದನ್ನು ಸುಧಾರಣೆ ಮಾಡುವ ವ್ಯವಧಾನವಿಲ್ಲವೋ ಅವ್ರು ಮಾಡ್ತಾರೆ. ಎಸ್, ದೇರ್ ಆರ್ ಪ್ರಾಬ್ಲಮ್ಸ್. ಹೂ ಸೆಡ್ ನೋ? ಬಡತನ ಇದೆ, ಡೋಂಟ್ ಸೇ ನೋ ಫಾರ್ ಇಟ್. ಇಗ್ನೋರೆನ್ಸ್, ಅಜ್ಞಾನ ಇದೆ, ಎಸ್. ಮೂಢನಂಬಿಕೆಗಳಿದೆ, ಎಸ್. ಕಂದಾಚಾರಗಳಿದೆ, ಎಸ್. ಭ್ರಷ್ಟಾಚಾರ ಇದೆ, ಎಸ್. ತಿರಸ್ಕಾರ ಇದೆ, ಎಸ್. ಕೀಳಿರಿಮೆ ಭಾವನೆ, ಒಬ್ಬರನ್ನು ಒಬ್ಬರು ತಿರಸ್ಕರಿಸುವುದು ಇದೆ, ಎಸ್. ವಾಟ್ ಈಸ್ ದ ಆಪ್ಷನ್ ಲೆಫ್ಟ್ ವಿತ್ ಯು? ನೀನೇನ್ ಮಾಡ್ತೀಯಪ್ಪ? ಎಸ್, ಇಟ್ ಇಸ್ ದೇರ್. ವಿಲ್ ಯು ಬಿಕಮ್ ಅ ಸಿನಿಕಲ್ ಫೆಲೋ? ನೀನೊಬ್ಬ ಸಿನಿಕನಾಗಿ ಮಾತ್ರ ಉಳಿಯುವುದು ನಿನಗೆ ಇಷ್ಟವೇ? ಕೇವಲ ವ್ಯವಸ್ಥೆಯ ಬಗ್ಗೆ ಕಟ್ಟೆ ಮೇಲೆ ಕೂತ್ಕೊಂಡು, ಆ ಬಾರಲ್ಲಿ ಕೂತ್ಕೊಂಡು, ಹಾಸ್ಟೆಲಲ್ಲಿ ಕೂತ್ಕೊಂಡು, ಲೈಬ್ರರಿಲಿ ಕೂತ್ಕೊಂಡು, ಸಿನಿಮಾ ನೋಡಿ, ಪೇಪರ್ ಓದಿ, ಭಾಷಣ ಕೇಳಿ ನಾನು ಮಾಡುವನಾಗಿ ಉಳಿಯಬೇಕಾ? ಅಥವಾ ಎಸ್, ಭ್ರಷ್ಟಾಚಾರ ಎನ್ನುವುದು ಭಾರತ ದೇಶವನ್ನು ಕಾಡುತ್ತಿರುವ ಬಹುದೊಡ್ಡ ಸಮಸ್ಯೆ. ಲೆಟ್ ಮಿ ಡೂ ಫಾರ್ ಸಮಥಿಂಗ್. ಲೆಟ್ ಮಿ ಬಿಕಮ್ ದ ಆಂಟಿ ಕರಪ್ಷನ್ ಬ್ಯೂರೋ ಚೀಫ್ ಟುಮಾರೋ ಅಂಡ್ ದ ವರ್ಕ್ ಇನ್ ದ ಸ್ಟೈಲ್ ವಿಚ್ ಐ ವಾಂಟ್ ಇಟ್ ಟು ಬಿ ಡನ್ ಅನ್ನೋ ತಾಕತ್ತು ಇದೆಯಾ? ನಮ್ಮಲ್ಲಿದೆ ಅದು. ವೈ ಐ ಡೂ ಆಲ್ ದೀಸ್ ಥಿಂಗ್ಸ್? ಐ ವಿಲ್ ಟೆಲ್ ಯು ದ ಸೀಕ್ರೆಟ್. ವಾಟ್ ಮೇಡ್ ಮಿ ಟು ಡೂ ಆಲ್ ದೀಸ್ ಥಿಂಗ್ಸ್? ವಾಟ್ ಮೇಡ್ ಮಿ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತಂದ್ರೆ ದ ಸ್ಪಿರಿಟ್ ಬಿಹೈಂಡ್ IPS ಟ್ರೈನಿಂಗ್. ಉಸ್ತಾದ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಬಿಲೀವ್ಸ್ ಇನ್ ಈಚ್ ಒನ್ ಆಫ್ ಅಸ್. 150 ಜನ ನಾವು IPS ಅಧಿಕಾರಿಗಳಿದ್ರೆ ಪ್ರತಿಯೊಬ್ಬನಲ್ಲೂ ನಂಬಿಕೆ ಇಡ್ತದೆ. ಬೇಕಾದವರಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಬ್ಯಾಕ್ಗ್ರೌಂಡ್, ಸೋಷಿಯಲ್ ಸ್ಟ್ಯಾಟಸ್, ಓರಿಯೆಂಟೇಷನ್, ದ ಲ್ಯಾಂಗ್ವೇಜ್ ದೇ ಸ್ಪೀಕ್, ಲೆಫ್ಟ್, ರೈಟ್, ಸೆಂಟರ್, ವಾಟ್ ನಾಟ್. ನಮ್ಮ ಪ್ರತಿಯೊಬ್ಬರಲ್ಲೂ ನಂಬಿಕೆ ಇಡ್ತದೆ. ಪ್ರತಿಯೊಬ್ಬರಿಗೂ ತರಬೇತಿಯನ್ನು, ಸರಿಯಾದ ತರಬೇತಿಯನ್ನು ಕೊಡುತ್ತೆ ಒಂದು ನಂಬಿಕೆಯಿಂದ. ಏನು ನಂಬಿಕೆ ಗೊತ್ತಾ? ದೀಸ್ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಸೇವ್ ದಿ ಫ್ಯೂಚರ್ ಆಫ್ ನೇಷನ್. These are the people, if we train them well, they will train the society in a better manner. Likewise, I strongly believe you are the solution. And youngsters, you are not useless, you are useless. You are not hopeless, you are hopeless. A job of giving hope, just an effort of giving you the idea is happening here. ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಸ್ಕ್ವಾಡಲ್ಲಿ ಇದ್ದಾಗ ಹಂಗೆ ಮಾಡ್ತಾರೆ. 5 ಗಂಟೆಗೆ ಹೇಳಿಸ್ತಾರೆ. ದೇರ್ ವಿಲ್ ಬಿ ಟೈಮ್ಸ್ ಫಾರ್ ಅಸ್. ಮಲಗಿರ್ತೀವಿ, ಸೆಂಟ್ರಿ ಡ್ಯೂಟಿ ಮಾಡಿಸ್ತಾರೆ. ಲೈಫಲ್ಲಿ ನಿಮಗೂ ಕೂಡ ಅಂತ ಸಮಸ್ಯೆಗಳು ಬರ್ತವೆ. ರಾತ್ರಿ ಮನೆ ಬಿಟ್ಟು ಎಷ್ಟು ಜನ ಬಂದ್ರಿ ಅಜಯ್ ಗೋಪಿ ಕೇಳ್ದ. ಹೌ ಮೆನಿ ಆಫ್ ಯು ಹ್ಯಾವ್? ಮೆನಿ ಆಫ್ ಯು ಮೈಟ್ ಹ್ಯಾವ್ ಕಮ್. ಬಂದಿರಬಹುದು. ಅಥವಾ ತಂದೆ ತಾಯಿಗಳು ಚೆನ್ನಾಗಿದ್ದವ್ರು ಮನೆ ಬಿಟ್ಟು ಹೋಗಿ ಅಂತ ನಾನು ಹೇಳಲ್ಲ. ಇಫ್ ಯು ಹ್ಯಾವ್ ಗುಡ್ ಪೇರೆಂಟ್ಸ್, ದಿ ಬೆಸ್ಟ್. ಮನೆ ಬಿಟ್ಟು ಹೋಗುವುದು ನಿಮ್ಮ ಗುರಿ ಬಗ್ಗೆ, ನಿಮ್ಮ ಒಟ್ಟಾರೆ ಸಾಧನೆಯ ಬಗ್ಗೆ ನಿಮಗಿರುವ ಹಪಾಹಪಿಯನ್ನು ತೋರಿಸುತ್ತದೆ. ಯಾವ ರೀತಿ ಫಸ್ಟ್ ಶೋ ಯಾರ್ದೋ ಒಬ್ಬರು ಹೀರೋನ ಮೂವಿ ನೋಡಬೇಕಾದ್ರೆ ಹಾಸ್ಟೆಲ್ ಇರೋ ಹುಡುಗರು ನಾವು ಕಮಿಟ್ಮೆಂಟ್ ಮಾಡ್ತೀವಲ್ಲ. ಐ ಟಿಲ್ ಟುಡೇ ರಿಮೆಂಬರ್ ತುಳಸಿ ಅಂತ ಒಂದು ತೆಲುಗಲ್ಲಿ ಮೂವಿ ರಿಲೀಸ್ ಆಯಿತು, ವೆಂಕಟೇಶಂದು. ಐ ವಾಂಟೆಡ್ ಟು ಲರ್ನ್ ಲ್ಯಾಂಗ್ವೇಜ್ ಟು ಇಂಪ್ರೆಸ್ ಮೈ ಗರ್ಲ್ ಫ್ರೆಂಡ್. ತೆಲುಗುವನ್ನು ನಾನು ಕಲಿಬೇಕಾಗಿತ್ತು ನನ್ನ ಗರ್ಲ್ ಫ್ರೆಂಡನ್ನು ಇಂಪ್ರೆಸ್ ಮಾಡಲಿಕ್ಕೆ. ಸಬ್ಸಿಕ್ವೆಂಟ್ಲಿ ಐ ಹ್ಯಾವ್ ಮ್ಯಾರಿಡ್ ಹರ್, ಡೋಂಟ್ ಹ್ಯಾವ್ ಡೌಟ್ಸ್. ಅವಳು ಮದುವೆ ಆದೆ ನಾನು. ಆಮೇಲೆ ಸೀಸ್ ಬೇಸಿಕಲಿ ಫ್ರಮ್ ಮೆಹಬೂಬ್ ನಗರ್. ಆ ತುಳಸಿ ಮೂವಿಯನ್ನು ನೋಡಲಿಕ್ಕೆ ನಾನು ನನ್ನ ನವೀನ್ ಹೇಗೆ ಓಡಿ ಹೋಗಿದ್ವಿ ಗೊತ್ತಾ? ನಮ್ಮದು ಅಲ್ಲೇ ಸರ್ದಾರ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಿಂದ ಔಟ್ ಪಾಸ್ ತೆಗೆದುಕೊಳ್ಳೋ ಅಂದರೆ ಹರಸಾಹಸ. ಪೊಲೀಸ್ ಅಕಾಡೆಮಿಲಿದ್ರೆ ನಿಮ್ಗೆ ಗೊತ್ತಿರುತ್ತೆ. ತೆಗೆದುಕೊಂಡು 3.5 ಕಿಲೋಮೀಟರ್ ಓಡಿದ್ದೆ 7 ಮಿನಿಟ್ಸಲ್ಲಿ. ಈಗ ಯಾರು ಓಡ್ತೀರಾ? ಆ ಮೂವಿ ಬಗ್ಗೆ ಇದ್ದ ಕಳಕಳಿ ನೋಡಲೇಬೇಕು ಆ ಮೂವಿ ಅಂತ. ಸೊ ಲೈಫಲ್ಲಿ ಊಟ ಬಿಡಬೇಕಾದ ಪರಿಸ್ಥಿತಿ ಬಂದರೆ, ಹಬ್ಬ ಹರಿದಿನಗಳನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬಂದರೆ, ಅಥವಾ ನಮ್ಮ ನೆರೆಹೊರೆಯವರು ನಾವು ಏನು ಅನ್ಕೊಂಡಿದ್ದೇವೋ ಅದನ್ನು ಮಾಡಬೇಕಾದ ಪರಿಸ್ಥಿತಿ ಬಂದರೆ ಅದನ್ನು ಬಿಡಬೇಕಾಯ್ತದೆ. ಆ್ಯಂಡ್ ಯು ಶುಡ್ ಬಿ ಏಬಲ್ ಟು, ನಮಗೆಲ್ಲ ಕೊಡೋ ತರಬೇತಿ ನೆಕ್ಸ್ಟ್ ಪಾರ್ಟ್. ವೈ ವಿ ಆರ್ ಎಕ್ಸ್ಪೋಸ್ ಟು ದಟ್ ಮಚ್ ಸ್ಪೋರ್ಟ್ಸ್? ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಮಗೆ ಯಾಕೆ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಥ್ರೋಬಾಲ್, ಖೋ-ಖೋ, ಕಬಡ್ಡಿ, ಯು ನೇಮ್ ಅ ಸ್ಪೋರ್ಟ್ ದೇ ಟೀಚರ್ಸ್. ಸ್ವಿಮ್ಮಿಂಗ್ ಬರಲ್ವೇ, ದೂಕಿ ಬಿಟ್ಟು ಕೈ ಕೊಟ್ಟು ಪಾಸ್ ಮಾಡಿಸ್ತಾರೆ, ದಡ ಸೇರಿಸ್ತಾರೆ. ಫೇಲ್ ಅನ್ನ ವಾಪಸ್ ಇಲ್ಲಿ ಟ್ರೈನಿಂಗಲ್ಲಿದ್ರು ವಾಪಸ್ ಕರೆಸಿ ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಪಾಸ್ ಮಾಡಿಸ್ತಾರೆ. ಹಾರ್ಸ್ ರೈಡಿಂಗ್, ಜೀವನದಲ್ಲಿ
ಎಷ್ಟು ಜನ ನೀವು ಕುದುರೆ ಹತ್ತಿದಿರೋ ಇಲ್ಲ ಗೊತ್ತಿಲ್ಲ, ಕುದುರೆ ಹತ್ತಿದ್ರೆ ಗೊತ್ತಾಗುತ್ತೆ. ಕುದುರೆ ಬಹಳ ಅದ್ಭುತ ಜೀವಿ, ಅದನ್ನು ನಿಭಾಯಿಸಲಿಕ್ಕೆ ತಾಕತ್ ಬಂದರೆ ಈ ಜಗತ್ತನ್ನೇ ನಿಭಾಯಿಸ್ಬೋದು. ಆ ಕುದುರೆ ಹತ್ಸೋದು, ವೈ ಆಲ್ ದೀಸ್ ಥಿಂಗ್ಸ್ ಆರ್ ಗಿವನ್ ಇನ್ ದ ಟ್ರೈನಿಂಗ್? ಇಟ್ ಈಸ್ ಟು ಮೇಕ್ ಅಸ್ ಫೀಲ್ ಅಡಕ್ವೇಟ್, ಕಂಫರ್ಟ್, ಕಾನ್ಫಿಡೆಂಟ್ ವೆನ್ ಎವರ್ ವಿ ಗೋ ಔಟ್ಸೈಡ್. ನಾಳೆ ಜಿಲ್ಲೆಗೆ ಬಂದ ಮೇಲೆ, ರಾಜ್ಯಗಳಿಗೆ ಬಂದ ಮೇಲೆ, ವಿವಿಧ ಪ್ರದೇಶಗಳಿಗೆ ಹೋದ ಮೇಲೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ, ಎಲ್ಲೇ ಇದ್ದರೂ ಕೂಡ, ಎಲ್ಲ ಕ್ರೀಡೆ, ಎಲ್ಲ ಎಕ್ಸ್ಪೋಜರ್ ಇವ್ರಿಗಿರಲಿ ಅಂತ. ಲೈಕ್ ವೈಸ್ ಯು ಹ್ಯಾವ್ ಟು ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಆಲ್ ದ ಥಿಂಗ್ಸ್ ದಟ್ ಆರ್ ದೇರ್ ಇನ್ ಸೊಸೈಟಿ. Becoming IPS, IAS is just not passing an examination. It is becoming it. Becoming is different, passing is different. ಏನಾಗಬೇಕು, ಯಾವ ತತ್ವಗಳಿದೆ ಅವ್ರು ಹೇಳಿದ್ರಲ್ಲ, ಎಕಾನಮಿ, ಡಿಮಾನಿಟೈಸೇಷನ್, ಇಶ್ಯೂಸ್ ಆಫ್ ಇದು ಡೌರಿ ಡೆತ್, ಕರಪ್ಷನ್, ಅಸಮಾನತೆ, ಅದು ಇತ್ತೀಚೆಗೇನೇನು ನಡೆದಿದೆಯಲ್ಲ, ಆ ಎಲ್ಲ ಕೋ ಎಕ್ಸಿಸ್ಟೆನ್ಸು, ಮತ್ತೊಂದು ಮಗದೊಂದು, ಇದಕ್ಕೆಲ್ಲವನ್ನು ಎಕ್ಸ್ಪೋಜರ್ ಮಾಡ್ಕೋಬೇಕು. Because tomorrow when you sit on the chair of deputy commissioner, district magistrate or superintendent of police, you are there to take an impartial decision. We are there to listen each section of society and deliver justice. ಪ್ರತಿ ಪಂಗಡ, ಪ್ರತಿ ಜನರ, ಪ್ರತಿ ಸಮುದಾಯದ ಕಷ್ಟ ಸುಖಗಳನ್ನು, ವಾದ ವಿವಾದಗಳನ್ನು ಕೇಳಿ ತೂಕಬದ್ಧವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗಬೇಕು ಅಂದರೆ ನನಗೆ ಇಸ್ಲಾಂ ಬಗ್ಗೆನೂ ಗೊತ್ತಿರಬೇಕು, ಹಿಂದೂ ಧರ್ಮದ ಬಗ್ಗೆನೂ ಗೊತ್ತಿರಬೇಕು, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಗೊತ್ತಿರಬೇಕು, ಜೈನ್, ಬುದ್ಧ, ಜೊರಾಸ್ಟ್ರಿಯನ್ ಬಗ್ಗೆನೂ ಗೊತ್ತಿರಬೇಕು. ಎಲ್ಲಕ್ಕೂ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಸರಿ ತಪ್ಪನ್ನು ವಾದ ಮಂಡಿಸುವ, ನಿರ್ಣಯ ಕೈಗೊಳ್ಳುವ, ಜನಮೆಚ್ಚುವ ಅದು ನಿರ್ಣಯವನ್ನು ಕೊಳ್ಳಬೇಕು ಅಂತಂದ್ರೆ ನಿಮ್ಗೆ ಅದಿರಬೇಕು. ದಟ್ಸ್ ಹೌ ವಿ ಆರ್ ಟ್ರೈನ್ಡ್ ದೇರ್. ಆ ಥರ ನಿಮ್ಮ ಲೈಫ್ ಸ್ಟೈಲು ಕೂಡ ನೀವಿರಬೇಕು. ಆ್ಯಂಡ್ ಇಟ್ಸ್ ವೆರಿ ಈಸಿ ಇನ್ ಮೈಸೂರು. Mysore is the best place in the entire nation, I should say. ಈ ಫೆಸಿಲಿಟಿಗಳು ನಿಮಗೆಲ್ಲೂ ಸಿಗಲ್ಲ. ಸ್ವಿಮ್ಮಿಂಗ್ ಪೂಲ್ ಉಂಟು, ಇಂಡೋರ್ ಸ್ಟೇಡಿಯಂ ಉಂಟು, ಔಟ್ಡೋರ್ ಸ್ಟೇಡಿಯಂ ಉಂಟು, ಜ್ಞಾನ ಗಂಗೋತ್ರಿ ಉಂಟು, ಮಾನಸ ಗಂಗೋತ್ರಿ ಉಂಟು, ಕಲಾಮಂದಿರ ಉಂಟು, ಕವಿಗೋಷ್ಠಿಗಳು ಉಂಟು, ಯುವ ದಸರಾ ಉಂಟು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಟು, ಚರ್ಚ್ಗಳು ಉಂಟು, ವಾದ ವಿವಾದಗಳು ಉಂಟು, ಎಲ್ಲ ಇದೆ ಇಲ್ಲಿ. ಎಲ್ಲಿ ಹೋದ್ರೂ ಒಂದೇನಾದರೂ ಕಲೀಲಿಕ್ಕೆ ಸಿಗುತ್ತೆ. ದಿಸ್ ಇಸ್ ನಾಟ್ ದೇರ್ ಇನ್ ಸೋ ಮೆನಿ ಪ್ಲೇಸಸ್ ಆಫ್ ಅವರ್ ಸ್ಟೇಟ್. ನಮ್ಮ ರಾಜ್ಯದ ಬಹುಭಾಗಗಳಲ್ಲಿ ಇದಿಲ್ಲ, ನಮ್ಮ ದೇಶದ ಬಹುಭಾಗ ಯುವಕರಿಗೆ ಇದಿಲ್ಲ. ಸೊ ಆ ಥರದನ್ನ ಎನ್ಕ್ಯಾಶ್ ಮಾಡ್ಬೇಕು. ಆ್ಯಂಡ್ ವೆನ್ ವಿ ಪಾಸ್ ಔಟ್ ಫ್ರಮ್ ದ ಅಕಾಡೆಮಿ ನಮಗೊಂದು ಓತ್ ಕೊಡ್ತಾರೆ. ಇದನ್ನೆಲ್ಲವನ್ನ ತರಬೇತಿಯನ್ನು ನಮಗೆ ಕೊಟ್ಟು ನಮಗೊಂದು ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಏನು ಗೊತ್ತಾ ಪ್ರತಿಜ್ಞೆ? ಭಾರತ ದೇವರಾಗಿರಲಿ ಅಥವಾ ಸಂವಿಧಾನವಾಗಿರಲಿ, ಗೀತೆ ಆಗಿರಲಿ, ನಾನು ನನ್ನ ದೇಹದ, ಐ ಆಮ್ ಟೆಲಿಂಗ್ ದ ಜೀಸ್ಟ್, ನಾಟ್ ಎಕ್ಸಾಕ್ಟ್ ವರ್ಡ್ಸ್, ನಾನು ನನ್ನ ದೇಹದ ಕೊನೆಯ ಉಸಿರಿರುವವರೆಗೂ ಕೂಡ ನನ್ನ ದೇಶ, ಭಾರತ ದೇಶದ ಸಂವಿಧಾನ, ನನ್ನ ಪ್ರತಿ ಪ್ರಜೆಯ ಮಾನ ಪ್ರಾಣ ರಕ್ಷಣೆಗಾಗಿ ನ್ಯಾಯಸಮ್ಮತವಾಗಿ ಪ್ರಾಮಾಣಿಕವಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಈ ಕರ್ತವ್ಯವನ್ನು ನಿರ್ವಹಿಸುವಾಗ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ದೇಶ ಸಂವಿಧಾನಕ್ಕೆ ಚ್ಯುತಿ ತರುವ ಕೆಲಸವನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ. ದಟ್ ಈಸ್ ದ ಈಚ್ ಒನ್ ಆಫ್ ಅಸ್ ವೆನ್ ಎವರ್ ವಿ ಆರ್ ಇನ್ ಡಿಲೆಮಾ ವಿ ರಿಮೆಂಬರ್ ದಿಸ್. ನಾವು ದ್ವಂದ್ವದಲ್ಲಿದ್ದಾಗ ಈ ಘೋಷವಾಕ್ಯ, ನಮ್ಮ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡ್ರೆ ಸಾಕು, ಅದಕ್ಕೆ ಉತ್ತರ ನಮ್ಮ ಕಡೆ ಬರ್ತದೆ, ನಮಗೆ ಸಲೀಸಾಗಿ ಅದಕ್ಕೆ ದೊರೆಯುತ್ತದೆ. ಬೇರೆ ರೆಫರೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಬೇರೆ ಯಾರನ್ನೋ ಕೇಳುವ ಅವಶ್ಯಕತೆನೇ ಇಲ್ಲ. ನಾನು ಮಾಡೋ ಪ್ರತಿಜ್ಞೆಗೆ ಹಿನ್ನೆಲೆಯಲ್ಲಿ, ಆ ಬೆಳಕಿನಲ್ಲಿ ನಾನು ತೆಗೆದುಕೊಳ್ಳೋ ನಿರ್ಧಾರ ಸರಿಯೋ ತಪ್ಪೋ, ಅದು ಯು ಶುಡ್ ಟೇಕ್ ಅ ಓತ್ ಲೈಕ್ ದ್ಯಾಟ್. UPSC ನಾನು ಪಾಸ್ ಮಾಡುವುದಾದರೆ, ನಾನು ಮಾಡಬೇಕೆಂದರೆ, ನಂದಿದಪ್ಪ, ನಾನು ಇಷ್ಟು ಗಂಟೆ ಓದ್ತೀನಿ, ಈ ಬುಕ್ ಲಿಸ್ಟ್ ಹೇಳಿದ್ದಾರೆ, ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ, ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆಯಂತೆ, ಈ ಪುಸ್ತಕಗಳನ್ನು ಓದಬೇಕಂತೆ, ಇದನ್ನು ಮಾಡಬೇಕಂತೆ, ಅದನ್ನು ಮಾಡಲಿಕ್ಕೆ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅದನ್ನು ಬೆಡ್ ಮೇಲೆ ಹಾಕ್ಕೊಳ್ತಿರೋ, ಕನ್ನಡಿ ಮೇಲೆ ಹಾಕ್ಕೊಳ್ತಿರೋ, ಬಾತ್ರೂಮಲ್ಲಿ ಹಾಕ್ಕೊಳ್ತಿರೋ, ಮನಸ್ಸಲ್ಲೇ ಇಳಿಸ್ಕೊಂಡ್ಬಿಡ್ತಿರೋ, ಹೃದಯದಲ್ಲಿ ಇಟ್ಕೊಳ್ತಿರೋ, ಇಟ್ ಇಸ್ ಲೆಫ್ಟ್ ಟು ಯು. ಬಟ್ ಅದನ್ನು ಮಾಡಬೇಕು. ಆ್ಯಂಡ್ ಇಟ್ ವಿಲ್ ಗಿವ್ ಯು ಅ ರಿಸಲ್ಟ್. ಎವ್ರಿ ಡೇ ವೆನ್ ಐ ವೋಕ್ ಅಪ್, ಐ ಟೆಲ್ ಮೈ ಸೆಲ್ಫ್, ದಿಸ್ ಇಸ್ ದ ಬೆಸ್ಟ್ ಡೇ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಇವತ್ತಿನ ದಿನ ನನ್ನ ಜೀವನದ ಅತ್ಯದ್ಭುತ ದಿನವಾಗಲಿದೆ. ನನ್ನ ಸಂಪರ್ಕಕ್ಕೆ ಬಂದವರಿಗೆಲ್ಲ ಏನಾದರೂ ಇವತ್ತು ನಾನು ನ್ಯಾಯ ವಿತರಣೆಯಲ್ಲಿ ಯಾವುದೇ ಲೋಪದೋಷವಾಗದಂತೆ ನೋಡಿಕೊಳ್ಳುವುದಿಲ್ಲ. ತಿಳಿದಿರುವ ಅಥವಾ
ಪಡೆದಿರುವ ಅನುಭವವನ್ನು ಇತರರಿಗೆ ಸೇರು ಮಾಡುತ್ತೇನೆ. ಯಾವುದನ್ನು ನನಗಾಗಿ ಸ್ವಾರ್ಥಕ್ಕಾಗಿ ಮುಚ್ಚಿಟ್ಟುಕೊಳ್ಳುವುದಿಲ್ಲ. ಕೇಳಿದವರು ಪರಿಮಿತಿ ಇರಲಿ ಇರದಿರಲಿ ಸಾಧ್ಯವಾದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇನೆ. ಆ ಶಕ್ತಿಯನ್ನು ಕೊಡು ಅಷ್ಟದಿಕ್ಪಾಲಕರೇ, ಪಂಚಮಹಾಭೂತಗಳೇ. ನನ್ನದೇ ಆದ ಒಂದು ಮಂತ್ರವನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನದೇ ಆದ ಪ್ರೇಯರ್ ಅದು. ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ ಆ್ಯಂಡ್ ಟೆಲ್, ಯು ಆರ್ ಡೂಯಿಂಗ್ ಗುಡ್, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ ರವಿ, ಕೀಪ್ ಇಟ್ ಅಪ್, ಗೋ ಅಹೆಡ್. ಬಿಕಾಸ್ ವರ್ಲ್ಡ್ ಈಸ್ ನಾಟ್ ಫೇರ್. ಜಗತ್ತು ಅಷ್ಟೊಂದು ಸುಂದರ ಇಲ್ಲ. ದೇರ್ ಆರ್ ಪೀಪಲ್ who will be trying to pull your leg. There will be people who will be jealous of you. There will be people who want you to fail. Don't be scared of them. Obviously, commit that you are going to fail. ನಾವು ಹಂಗೆ ಬೆಳಗ್ಗೆ ಎದ್ದು ನಾನು ಪ್ರತಿನಿತ್ಯ ಟೆನಿಸ್ ಆಡ್ತೀನಿ. ನಾನು ಟೆನಿಸ್ ಆಡಬೇಕಾದ್ರೆ ಐ ಸ್ಟಾರ್ಟ್ ಥಿಂಕಿಂಗ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಫೇಲ್, ಐ ಆಮ್ ಗೋಯಿಂಗ್ ಟು ಲೂಸ್. ಪಕ್ಕ ಗೆದ್ಬಿಟ್ಟಿರ್ತೀನಿ. ನಾನು ಟೆನಿಸನ್ನು ಆಡಬೇಕಾದ್ರೆ ನನ್ನ ಪಾರ್ಟ್ನರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾನು ಸೋಲ್ತೀನಿ ಅಂತ ಹೇಳೇ ಆಟವನ್ನು ಆರಂಭ ಮಾಡ್ತಾನೆ. I never play or I get emotional, that's different. ಆಯ್ತದೆ, ಏರುಪೇರು ಆಗ್ತದೆ ಬಿ ಪಿ. ಬಟ್ ಐ ಡೂ ದಟ್. ಆ ಕಮಿಟ್ಮೆಂಟು, ಅದು ಆ ಪ್ರತಿಜ್ಞೆ ಅನ್ನೋದು ಪ್ರತಿನಿತ್ಯ ಇರ್ತದೆ. ಹಾಗೆ ನನ್ನ ದಿನ ಆರಂಭ ಆಗೋದು. ದಿನದ ಕೊನೆ ರಿವಿಸಿಟಿಂಗ್ ದ ಸಕ್ಸಸ್ ಆ್ಯಂಡ್ ಸೀಯಿಂಗ್ ದ ಫೇಲ್ಯೂರ್. ಇವತ್ತೇನು ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಥಿಂಗ್ಸ್ ಟು ಬಿ ಡನ್ ಲಿಸ್ಟ್. ನಂದೊಂದು ದೊಡ್ಡದೊಂದು ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಇದೆ. ಬಹುಶಃ ನಮ್ಮ ಪ್ರಸಾದ್ಗೆ ಮತ್ತು ನಮ್ಮ ಗನ್ಮನ್ಗಳಿಗೆ ಅದು ಆಶ್ಚರ್ಯ. ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಇದ್ದು. ಆ ಥಿಂಗ್ಸ್ ಟು ಬಿ ಡನ್ ಲಿಸ್ಟಲ್ಲಿ ಯಾವ್ದಾಯ್ತು ಯಾವ್ದಾವ್ದು ಆಗಲಿಲ್ಲ ಅನ್ನೋದನ್ನು ಪ್ರತಿನಿತ್ಯ ಬರ್ಕೊಳ್ತಾನೆ ಇರ್ತೀವಿ. ಯಾವುದಾಯ್ತು ಯಾವುದಾಗಲಿಲ್ಲ. ದೇರ್ ಇಸ್ ಅ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್. ಯು ಶುಡ್ ಹ್ಯಾವ್ ಯುವರ್ ಓನ್ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್. ಆ ಲಿಸ್ಟನ್ನು ಇಟ್ಕೊಳ್ಳಿ. ದಿನ, ತಿಂಗಳು, ವರ್ಷ, ಯಾವ ಹಂತಕ್ಕೆ ನಾನು ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು. ದಟ್ ವಿಲ್ ಟೇಕ್ ಯು ಅ ಸೆಲ್ಫ್ ಆಡಿಟ್. ಬಿ ಅನ್ ಆಡಿಟರ್ ಫಾರ್ ಯುವರ್ ಸೆಲ್ಫ್. ಯಾವ ರೀತಿ ಒಂದು ಕಂಪ್ನಿ, ಒಂದು ಫರ್ಮ್ ಆಡಿಟ್ ಮಾಡ್ತದೋ, ನಿಮ್ಮ ಸಕ್ಸಸ್ ಫೇಲ್ಯೂರ್ನ ಆಡಿಟ್ ಮಾಡಿ. ನಮ್ಮ ಎಕ್ಸಾಮಿನೇಷನಲ್ಲಿ ನಮ್ಮನ್ನು ಆಡಿಟ್ ಮಾಡ್ತಾರೆ. ಆ್ಯಂಡ್ ಲರ್ನ್ ಫ್ರಮ್ ಇಟ್. ಹ್ಯಾವ್ ಯುವರ್ ಓನ್ ಬಜೆಟ್. ರಾಜ್ಯ ಸರ್ಕಾರಕ್ಕೆ ಒಂದು ಬಜೆಟ್ ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ಒಂದು ಬಜೆಟ್ ಇದೆಯಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ನಿಮ್ಮದೇ ಒಂದು ಬಜೆಟ್ ಇರಲಿ. ಒಟ್ಟು ಇರುವ ಸಂಪನ್ಮೂಲಗಳೆಷ್ಟು, ಮಾಡಬೇಕಾದ ಖರ್ಚು ವೆಚ್ಚ ಎಷ್ಟು, ನೀವೇನಾದರೂ ಎಲ್ಲಾದರೂ ಬಾರೋ ಮಾಡಬೇಕಾಯ್ತದ ಅಥವಾ ಏನಾದರೂ ಅದಕ್ಕೆ ಉಳಿತಾಯ ಆಯ್ತದ. ಬಿ ಅಕೌಂಟಬಲ್ ಟು ಈಚ್ ರೂಪಿ ಯು ಸ್ಪೆಂಡ್, ಬಿಕಾಸ್ ಇಟ್ ಈಸ್ ಅ ಹಾರ್ಡ್ ಅರ್ನ್ಡ್ ಮನಿ ಆಫ್ ಯುವರ್ ಫಾದರ್. ಯಾರಾದರೂ 100 ಎಕರೆ ಭತ್ತದ ಗದ್ದೆ ಇದ್ದವ್ರು ಇಲ್ಲಿದ್ದೀರಾ? ಫಾರಿನ್ನಲ್ಲಿ ಇದ್ಬಿಟ್ಟು ಆಸ್ಟ್ರೇಲಿಯಾ, ಅಮೆರಿಕದಿಂದ $3,00,000 ಅಥವಾ $500, $1,000 ರೆಮಿಟೆನ್ಸ್ ಕಳಿಸ್ತಕ್ಕಂಥ ಪೇರೆಂಟ್ಸಿಂದ ಬಂದಿರೋರು ಯಾರಾದರೂ ಇದ್ದೀರಾ? 50 ಎಕರೆ ಕಬ್ಬಿನ ಗದ್ದೆ ಯಾರಾದರೂ ಇದೆಯಾ? ಏನೂ ಇಲ್ಲ ಎನ್ನುವುದಾದಲ್ಲಿ ನಮ್ಮ ಚೆನ್ನಪ್ಪ ಈಗಾಗಲೇ ಸಮಯ ಮುಗಿದಿದೆ, ದಯಮಾಡಿ ಮಾತು ನಿಲ್ಲಿಸಿ ಅಂತ ಹೇಳ್ತವನೆ. ಪಾಪ ಚೆನ್ನಪ್ಪ is a very good man. He has given us 2 days opportunity. We are grateful to him. But I will conclude by taking some questions. ಇದನ್ನು ಕ್ಲೀನ್ ಮಾಡಿ ಕೊಡ್ತೀವಿ ಚೆನ್ನಪ್ಪನವರೇ, ಖಂಡಿತ ಕೊಡ್ತೀವಿ. ಆಯ್ತು, ಮಾಡಿಸೋಣ. ಸೊ ಯು ಶುಡ್ ಹ್ಯಾವ್ ಆಡಿಟ್ ಇರಲಿ, ಒಂದು ಬಜೆಟ್ ಇರಲಿ. ಡೋಂಟ್ ವೇಟ್ ಫಾರ್ ಅದರ್ಸ್ ಹೆಲ್ಪ್. ನಾವು ಇಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ವಿ, ಎಲ್ಲ ಹೇಳಿದ್ವಿ ಅಂದ ತಕ್ಷಣವೇ ಅದಾಯ್ತದೆ, ಇದು ಆಯ್ತದೆ, ಅವ್ರು ಬಂದ್ ಮಾಡಿಬಿಡ್ತಾರೆ, ಇವ್ರು ಬಂದ್ ಮಾಡಿಬಿಡ್ತಾರೆ ಅಂತ ಡೋಂಟ್ ವೇಟ್ ಫಾರ್ ಅದರ್ಸ್. ಇಫ್ ಯು ವೇಟ್ ಫಾರ್ ಅದರ್ಸ್ ಯು ವಿಲ್ ಬಿಕಮ್ ಅ ಪ್ಯಾಸಿವ್ ಡಿಪೆಂಡೆಂಟ್. ಅವ ಬಂದ್ ಮಾಡ್ತಾನೆ, ಇವ ಬಂದ್ ಮಾಡ್ತಾನೆ, ಅಪ್ಪ ಮಾಡ್ತಾನೆ, ತಂಗಿ ಮಾಡ್ತಾನೆ, ಅಕ್ಕ ಮಾಡ್ತಾನೆ, ಸ್ನೇಹಿತ ಮಾಡ್ತಾನೆ ಅಂದ್ರೆ ಯು ವಿಲ್ ಬಿಕಮ್ ಅ ಪ್ಯಾಸಿವ್ ಡಿಪೆಂಡೆಂಟ್. ಅಂಡ್ ದೇರ್ ಬೈ ಯು ವಿಲ್ ಗಿವ್ ಆಲ್ ದ ಪವರ್ಸ್ ಆಫ್ ಯು ಟು ಅದರ್ಸ್. ಡೋಂಟ್ ಡೂ ಇಟ್. ಯು ಶುಡ್ ಬಿ ದ ಡಿಸೈಡರ್ ಆಫ್ ಯುವರ್ ಡೈರೆಕ್ಟರ್, ಆಕ್ಟರ್, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಎಲ್ಲ ನಿಮ್ಮದೇ ಇರಬೇಕು. ನಿಮ್ಮ ಜೀವನಕ್ಕೆ ಉಪೇಂದ್ರನ ಥರ ಲೈಫಲ್ಲಿ ಕ್ಲಾರಿಟಿ ಇರಬೇಕು. ಡೋಂಟ್ ಅಲೌ ಸಂಬಡಿ ಟು ಕಮ್ ಅಂಡ್ ಡಿಕ್ಟೇಟ್ ಟರ್ಮ್ಸ್. ಮತ್ತೊಬ್ಬ ಬಂದು ನಿಮಗೆ ಡಿಕ್ಟೇಟ್ ಟರ್ಮ್ಸ್ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ, ಅದು ಸರಿಯಲ್ಲ ಕೂಡ. ಸೊ ಹಾಗೆ ಆ್ಯಂಡ್ ಹ್ಯಾವ್ ಯುವರ್ ಗುಡ್ ಒಂದು 10 ಪುಸ್ತಕ ಓದಿ. ಲೈಫಲ್ಲಿ ನಮ್ಮ ಡಾಕ್ಟರ್ ಕೆ ವಿಜಯಕುಮಾರ್ ಸಾಹೇಬ್ರ ಬಗ್ಗೆ ನನಗೆ ಜಲಸ್ ಇರೋದು ಒಂದೇ, ನನ್ನ ಗುರುಗಳು ಒಂದು 150 ಪುಸ್ತಕಗಳನ್ನು ಓದಿದ್ದಾರೆ ಅವರು. ಯು ಶುಡ್ ರೀಡ್ ಸಮ್ ಗುಡ್ ಬುಕ್ಸ್. ಒಂದು 10 ಪುಸ್ತಕವನ್ನು ಓದಲೇಬೇಕಾದ ಪುಸ್ತಕಗಳ ಪಟ್ಟಿ ಮಾಡ್ಕೊಳ್ಳಿ. ಆ ಪುಸ್ತಕಗಳನ್ನು ಓದಿ, ಕುತೂಹಲಕ್ಕಾದರೂ ವೇದ ಉಪನಿಷತ್ತುಗಳನ್ನು ತಿಳಿದುಕೊಳ್ಳಿ. ಬಹಳಷ್ಟು ಶಕ್ತಿಯ ಗಣಿಗಳವೆಲ್ಲ. ಸೊ ಅಷ್ಟು ನನ್ನ ಕಡೆಯಿಂದ ಐ ವಿಲ್ ಟೇಕ್ ಕ್ವಶನ್ಸ್. ನಾವು ಒನ್ ವೇ ನಾನು ಬರೀ ಕ್ವಶನ್ಸನ್ನೇ ತಗೋಬೇಕು ಅನ್ಕೊಂಡಿದ್ದೆ. ನೌ ಐ ವಿಲ್ ಟೇಕ್ ಕ್ವಶನ್ಸ್, 10 ವ್ಯಾಲಿಡ್ ಕ್ವಶನ್ಸ್. ಇದಾದ ಮೇಲೆ ಅಕ್ಟೋಬರ್ 15 ಆ್ಯಕ್ಚುಲಿ ರಘು ಅವರಿಗೆ ನಾವು ಹಾಫ್ ಡೇ ಕೊಡಬೇಕು, ಅವರಿಗೆ ಕೊಡ್ಲಿಕ್ಕಾಗಿಲ್ಲ. ನಮ್ಮ ಸುಜಿತಾ ಅರ್ಧ ದಿನ ಹಾಕಿ ಮಂಡನೆ ಮಾಡ್ತಾಳೆ, ಅವ್ರಿಗೆ ಕೊಡ್ಲಿಕ್ಕಾಗಿಲ್ಲ. ಮುತ್ತುಕುಮಾರ್ ಅಥವಾ ಇನ್ಫ್ಯಾಕ್ಟ್ ವಿ ವಾಂಟೆಡ್ ಟು ಕಾಲ್ ಹಿಯರ್ ಮಾಧವನ್ ಅಂತ ಒಬ್ಬರಿದ್ದಾರೆ, ತಮಿಳ್ ಆಕ್ಟರ್ ಒಬ್ಬರು, ಸೂರ್ಯ ಅಂತಿದ್ದಾರೆ. ಹಿ ಇಸ್ ಡೂಯಿಂಗ್ ಲಾಟ್ ಆಫ್ ಚಾರಿಟಿ ವರ್ಕ್.
ನಮ್ಮ ಹುಡುಗರನ್ನ ಕೇಳಿದೆ, ಅವ್ರು ಹಣ ಕೇಳಿದ್ರು ಬರಲಿಕ್ಕೆ. ನಮ್ಮವ್ರನ್ನ ಕೇಳಿದ್ವಿ ನಾವು, ದುಡ್ಡು ಕೇಳ್ತಾರೆ ಮರ ಬರಲಿಕ್ಕೆ. ರಿಮೆಂಬರ್, ಐಮ್ ನಾಟ್ ಗೆಟಿಂಗ್ ಎನಿ ಎಕ್ಸ್ಟ್ರಾ ಸ್ಯಾಲ್ರಿ, ಇಟ್ ಇಸ್ ಐ ಆಮ್ ಡೂಯಿಂಗ್ ಇಟ್ ಔಟ್ ಆಫ್ ಮೈ ಕಮಿಟ್ಮೆಂಟ್ ಆ್ಯಂಡ್ ಯಾರು ಬರಲಿ ಬಿಡಲಿ ನಾವು ಮಾಡ್ತೀವಿ. ಮತ್ತು ಬೇರೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ 15, 16, 17 ನಾವು ಮಾಡುವವರಿದ್ದೇವೆ ಇನ್ನೂ ಬೃಹತ್ತಾದ ಸ್ಥಳದಲ್ಲಿ. ಆವತ್ತು ಇನ್ನೂ ಕೂಡ ಮೋರ್ ಫೋಕಸ್ಡ್ ಆಗಿ ಇನ್ನೂ ಕೂಡ ನಿಮ್ಮನ್ನು ರೀಚಾರ್ಜ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕರೆದು ಮಾಡಿಸ್ತೇವೆ. ಅದಕ್ಕೂ 22ನೇ ತಾರೀಕು ಒಂದು ಕಾಂಪಿಟೇಟಿವ್ ಟೆಸ್ಟ್ ಆಯ್ತದೆ. 60 ಜನರಿಗೆ ನಮೋ ಪ್ರಮತಿಯಿಂದ ಫ್ರೀ ಆಫ್ ಕಾಸ್ಟ್ ಅಕಾಮಿಡೇಷನ್ ಮತ್ತು ಫುಡ್ಡನ್ನು ಕೊಟ್ಟು IAS ಮತ್ತು IPSಗೆ ತರಬೇತಿಯನ್ನು ಕೊಡಲಾಗ್ತದೆ. ಅದಕ್ಕೂ ಕೂಡ 22ನೇ ತಾರೀಕು ತರಬೇತಿ ಇದೆ. ಅದರ ಜೊತೆಗೆ ಒಂದು ಕಿರು ಹೊತ್ತಿಗೆಯನ್ನು ತರ್ತಾ ಇದ್ದೀವಿ ಕರಿಯರ್ ಗೈಡೆನ್ಸ್ ಬಗ್ಗೆ. ಆಫ್ಟರ್ SLC PUC ಬರೀ ನಾವು BA BCom ಮತ್ತು BSc ಇಂಜಿನಿಯರಿಂಗ್ MBBS ಅಂತ ಮಾತ್ರ ಅನ್ಕೊಂಡಿದ್ದೀವಿ. ದೇರ್ ಆರ್ 125 ಡಿಫ್ರೆಂಟ್ ಕೋರ್ಸಸ್. ಎಲ್ಲವನ್ನ ಮಾಡಿ ನಮ್ಮ ಹುಡುಗರು ರೆಡಿ ಮಾಡಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಮತ್ತು ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡೋ ಕಾರ್ಯಕ್ರಮ, 10 ರೂಪಾಯಿ ಚಾರ್ಜ್ ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ. ಅದರ ಜೊತೆಗೆ ಆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದು, 3 ದಿವಸಗಳ ವರ್ಕ್ಶಾಪನ್ನು ನಾವು ಮಾಡೇ ಮಾಡ್ತೀವಿ. ಅವತ್ತು ಎಲ್ಲ ವೆಲ್ ನೋನ್ ಸ್ಪೀಕರ್ಸನ್ನು ಕರಿತೀವಿ. ಇದರಿಂದ ಆದ ಸಣ್ಣ ಪುಟ್ಟ ಲೋಪದೋಷಗಳನ್ನು ತಿದ್ದಿಕೊಂಡು ಮುಂದಿನ ಸಭೆಯಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ ಐ ವಿಲ್ ಟೇಕ್ 5 to 10 questions. Be crisp, to the point, and I am going to answer it. Yes, question number 1. Okay, sir. Loudly. Sir, here. Yeah. ಹೇಳಪ್ಪ, ಎಲ್ಲಿದ್ದು ಪರವಾಗಿಲ್ಲ, ಹೇಳು ಬೇಗ. ರೈಟ್ ಸರ್. ಓಕೆ ಸರ್, ವಿದ್ಯಾರ್ಥಿ ಜೀವನದಲ್ಲಿ ಹುಡುಗರು ಈಗ ಉದಾಹರಣೆಗೆ ಅವರ ಏನೋ ಒಂದು ಕರಿಯರ್ನ ಫಾಲೋ ಅಪ್ ಮಾಡಬೇಕು, UPSC ಮಾಡಬೇಕು, IAS ಮಾಡಬೇಕು, KS ಮಾಡಬೇಕು ಅನ್ಕೋತಾರೆ. ಆ ಸಮಯದಲ್ಲಿ ಅವರು ನಿಜವಾಗ್ಲೂ ಸಾಮಾಜಿಕ ಜವಾಬ್ದಾರಿನ ತಗೊಳ್ಳೋದು ಒಳ್ಳೇದ ಕೆಟ್ಟದ್ದ? ನೋ, ಫಸ್ಟ್ ನೀವು ಬೆಳೆಯಬೇಕು. ಒಂದು ಮರ ಬೆಳೆದಾಗಿ ಬೃಹತ್ತಾಗಿ ಬೆಳೆದ ನಂತರ ಮಾತ್ರ ಇತರರಿಗೆ ನೆರಳನ್ನು ಕೊಡಬಲ್ಲದು. ಶೈಶವಾವಸ್ಥೆಯಲ್ಲಿದ್ದಾಗಲೇ ಸಾಮಾಜಿಕ ಸಮಸ್ಯೆಗಳನ್ನು ನೀವು ತಲೆ ಮೇಲೆ ಹಾಕೊಂಡ್ರಿ ಅಂತಂದ್ರೆ ದೇರ್ ಈಸ್ ಅ ಚಾನ್ಸ್ ದ್ಯಾಟ್ ಯು ಮೈಟ್ ಬಿ ಕರ್ಬ್ಡ್. ಒಬ್ಬ IPS ಅಧಿಕಾರಿಯಾಗಿ ರೋಡ್ ಮೇಲೆ ಒಬ್ಬವನ ಪುಂಡನ ಪಾಟ್ ಅಂತ ಹೊಡೆಯೋದಕ್ಕೂ ಒಬ್ಬ ಸ್ಟೂಡೆಂಟ್ ಆಗಿ ಅಥವಾ ಯಾವುದೋ ಸಂಘಟನೆಗೆ ಸೇರಿದವನಿಗೆ ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ. ನಾನು ಮಾಡಿದ್ರೆ ಅದು ಕರ್ತವ್ಯ, ನೀವು ಮಾಡಿದರೆ ಅದು ಅಪರಾಧ. ಸೊ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಫಸ್ಟ್ ಯು ಬಿ ಸ್ಟ್ರಾಂಗ್, ಯು ಗೋ ಟು ದಟ್ ಪ್ಲೇಸ್ ವೇರ್ ಯು ಕ್ಯಾನ್ ರಿಯಲಿ ಡೂ ಗುಡ್ ಥಿಂಗ್ಸ್. ವಿದ್ಯಾರ್ಥಿ, ಅದು ನಮ್ಮ ದೇಶದ ದೊಡ್ಡ ದುರಂತನೇ. ಅದು ಒಬ್ಬ ವಿದ್ಯಾರ್ಥಿಯಾಗಿ ನಾವು ವಿದ್ಯಾರ್ಥಿ ಮಾಡಬೇಕಾದದ್ದು ಮಾಡಂಗಿಲ್ಲ, ಶಿಕ್ಷಕನಾಗಿ ಏನು ಮಾಡಬೇಕು ಅದನ್ನು ಮಾಡಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನು ಮಾಡಬೇಕು ಮಾಡಂಗಿಲ್ಲ, ಉಳಿದಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ. ವಿ ಶುಡ್ ರಿಸ್ಟ್ರಿಕ್ಟ್ ಒಂಥರ ಹಿಂಗೆ. ದಟ್ಸ್ ವಾಟ್ ಐ ಸೆಡ್. ನನಗೆ UPSC ಕ್ಲಿಯರ್ ಆಗೋವರೆಗೂ ಬೇರೆ ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಲಿಲ್ಲ. ಬಿಕಾಸ್ ಆವಾಗ ಏನು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡ್ತಾ ಇದ್ದೆ ನಾನು ಎಸ್ ಇದ್ರ ಬಗ್ಗೆ ನನಗೆ ಭಾಳ ಕೋಪ ಇದೆ, ಇದನ್ನ ಹಿಂಗೆ ಮಾಡ್ಬೇಕು, ಇದ್ರ ಬಗ್ಗೆ ನನಗೆ ಹಿಂಗೆ ಅನಿಸ್ತಾ ಇದೆ, ಅದನ್ನ ಹಿಂಗೆ ಮಾಡ್ಬೇಕು. ಐ ಕನ್ಸರ್ವ್ಡ್ ಮೈ ಆಲ್ ಎನರ್ಜಿ ಟು ಬಿಕಮ್ ದಿಸ್ ಥಿಂಗ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ಅವಾಗಲೇ ಅದನ್ನ ಮಾಡ್ಕೊಂಡು ಬಿಟ್ಬಿಟ್ಟಿದ್ರೆ ಏನೋ ಹೋರಾಟಗಾರನೋ ಒಂದು NGOನೋ ಅಥವಾ ಅವರು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳದಾಗೆ ರೈತಾಪಿಯಾಗಿ ಉಳ್ಕೊಂಡ್ಬಿಡ್ತಾ ಇದ್ದೆ. ಈ ದೇಶದಲ್ಲಿ ಯಂಗ್ಸ್ಟರ್ಸು ಎಮೋಷನ್ಸ್ ಯಾಕೆ IAS IPS ಆಗಬೇಕು ಅಂತಂದ್ರೆ ಇನ್ನೂ ಅಸಮಾನತೆ, ಬಡತನ ಮತ್ತು ಸಮಸ್ಯೆಗಳು ಇರುವುದಕ್ಕೆ. ಸೊ ಫೋಕಸ್ ಫಸ್ಟ್ ಆನ್ ಯುವರ್ ಗೋಲ್, ಬಿಕಮ್ ಬಿಗ್, ದೆನ್ ಸರ್ವ್ ದ ನೇಷನ್. ನೆಕ್ಸ್ಟ್ ಸರ್, ಹೇಳಪ್ಪ. ಹೇಳು, ಪರವಾಗಿಲ್ಲ, ಆಡಿಬಲ್. ಇಂಪಾರ್ಷಿಯಲ್ ಆಗಿ ಇರಬೇಕು, ಡಿಸಿಷನ್ ತಗೊಳ್ಳುವ ಅಂತ. ಇವಾಗ ಪೊಲಿಟಿಕಲ್ ಪ್ರೆಷರ್ ಬಂದಾಗ ಹೌ ಡು ಯು ಸರ್ವ್? It depends on you. It depends on you. This is a democracy. Remember, democracyಯಲ್ಲಿ political masters are always masters and we bureaucrats are servants. We should never forget it. So many youths, ನಿಮ್ಮ ಹಾಗಿದ್ದಾಗ ನಾನು ಹಾಗೆ ಅನ್ಕೊಳ್ತಾ ಇದ್ದೆ. We perceive them as villains. No, there are good people. ಆಸ್ ನಮ್ಮಲ್ಲೂ ಒಳಿತು ಕೆಡುತು ಇರುವ ಹಾಗೆ ಅಲ್ಲೂ ಒಳಿತು ಕೆಡುತು ಇದೆ. ನೀವು ಒಂದು ತಪ್ಪು ಕೆಲಸವನ್ನು ಮಾಡಿ ಇತರರಿಗೆ ಮಾದರಿ ಕೊಟ್ಟರೆ ಮರುದಿವಸ ನಿಮ್ಗೆ 10 ತಪ್ಪು ಕೆಲಸಗಳನ್ನು ಹೇಳ್ತಾರೆ. ಸರಿಯಾಗಿದ್ದು, ಸ್ವಾಮಿ ಇದನ್ನು ಮಾಡ್ಲಿಕ್ಕಾಗಲ್ಲ, ಇದು ಸರಿ ಇಲ್ಲ, ಇದು ಈಗ ಮಾಡ್ಬೋದು, ಹಿಂಗಾಗಿದೆ ಅಂತ ಹೇಳಿದ್ರೆ ಯಾರು ನಿಮ್ಮ ತಂಟೆಗೆ ಬರಕ್ಕಿಲ್ಲ. ಓ ಉನ್ಕೋ ಡರಾತೆ ಹೇ ಜೋ ಡರೇಗಾ. ಯಾರು ಹೆದರ್ತಾರೋ ಅವ್ರನ್ನ ಹೆದರ್ಸ್ತಾರೆ, ಯಾರು ಕೆಲಸ ಮಾಡೋಕೆ ಕೆಲಸ ಮಾಡಿಸ್ತಾರೆ. ಉಳಿದ ಕಡೆ ಆಗೇನಿರಕ್ಕಿಲ್ಲ. ಯು ಫಸ್ಟ್ ಕಮ್ ದಿಸ್ ಸೈಡ್, ದೆನ್ ಯು ವಿಲ್ ಹ್ಯಾವ್ ದ ಇದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಪೊರೇಷನ್ ಕಮಿಷನರ್ ಕೆಲಸ ಮಾಡ್ತಿಲ್ವೇ? ಮಾನ್ಯ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಿಲ್ವೇ? ಹಾಸನ, ಶಿವಮೊಗ್ಗ, ಮೈಸೂರಲ್ಲಿ ನಾನು ಸ್ವಲ್ಪ ಮಟ್ಟಿನ ಕೆಲಸ ಮಾಡ್ತಿಲ್ವೇ? ಎಸ್, ನೆಕ್ಸ್ಟ್. ಹಲೋ ಸರ್, ಸೋಲು ಎಲ್ಲರಿಗೂ ಇರ್ತದೆ, ಆದರೆ ಗೆಲುವು ಯಾರಿಗೆ ಮಾತ್ರ ಸೀಮಿತ, ಒಬ್ಬರಿಗೆ ಮಾತ್ರ ಸೀಮಿತವಾಗಿರ್ತಲ್ಲ, ಯಾಕೆ ಸರ್? ನೋ, ಸಾಧಕನ ಸ್ವತ್ತು ಇಡೀ ಜಗತ್ತು. ವಾಟ್ ಸ್ಟೋರೀಸ್ ಯು ಹ್ಯಾವ್ ಹರ್ಡ್ ಟುಡೇ? ಅರುಣಿಮಾ ಸಿನ್ಹಾ, ವಾಟ್ಸ್ ಹಿ ವಾಸ್. ನಮ್ಮ ನಂಬಿಕಾ, ವಾಟ್ಸ್ ಹಿ ವಾಸ್ ಅಂತ 1000 ಕನಸುಗಳು, 1000 ಎಕ್ಸಾಂಪಲ್ಗಳು ನಿಮಗೆ ಸಿಗುತ್ತೆ. ಸಾಧನೆ ಅನ್ನೋದು ಸಾಧಕನ ಸ್ವತ್ತು. ಅಪಜಯ ಎನ್ನುವುದು, ಫೇಲ್ಯೂರ್ ಅನ್ನೋದು ಸಾಧನೆಯ ಮೆಟ್ಟಿಲಷ್ಟೇ. ಅದು ಥಾಮಸ್ ಆಲ್ವಾ ಎಡಿಸನ್ 200 ಸಂಶೋಧನೆಗಳನ್ನು ಮಾಡಿದ್ರು. ದೋಸ್ ಆರ್ ನಾಟ್ ಫೇಲ್ಯೂರ್ಸ್, ದೋಸ್ ಆರ್ ಇನ್ವೆನ್ಷನ್ಸ್. ಐಸಾಕ್ ನ್ಯೂಟನ್ ಒಂದು ಸೂತ್ರವನ್ನು ಕಂಡು ಹಿಡಿಯಲಿಕ್ಕೆ ಹಲವಾರು
ಪ್ರಯತ್ನಗಳನ್ನು ಮಾಡಿದರೆ, ಎಫರ್ಟ್ಸ್ ಅನ್ನು ಮಾಡಿದರೆ, ದೋಸ್ ಆರ್ ನಾಟ್ ಫೇಲ್ಯೂರ್ಸ್. ಟು ಕಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಎಸ್ ದಿಸ್ ಇಸ್ ದ ಟ್ರೂತ್, ಆಲ್ ದೋಸ್ ಆರ್ ಎಫರ್ಟ್ಸ್. ಲೈಕ್ ವೈಸ್ ನೀವು ಮಾಡುವ ಪ್ರಯತ್ನಗಳು ಅದನ್ನು ಫೇಲ್ಯೂರ್ ಅಂತ ಕರಿಬೇಡಿ. ಇಟ್ಸ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್, ಫಸ್ಟ್ ಸ್ಟೆಪ್ ಟು ಯುವರ್ ಸಕ್ಸಸ್. ಹಾಗೆ ಅನ್ಕೋಬೇಡಿ ಆ್ಯಂಡ್ ಡೋಂಟ್ ಸ್ಕ್ಯಾರ್ ಅಬೌಟ್ ಇಟ್. ಅದು ಏನು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್, ಲೈಫ್ ಈಸ್ ಆಲ್ ಅಬೌಟ್ ಎಕ್ಸ್ಪೆರಿಮೆಂಟ್ಸ್, ಜಂಪಿಂಗ್ ಇನ್ ಟು ದ ಅನ್ನೌನ್. ಹೇಳಿದ್ರಲ್ಲ, ನುಗ್ತಾ ಇರ್ಬೇಕು ಟಗರ್ ನುಗ್ದಂಗೆ, ತಲೆ ಕೆಡಿಸ್ಕೋಬಾರ್ದು. ಭಾಳ ಕ್ಯಾಲ್ಕುಲೇಷನ್ ಹಾಕಿ ಆ ಕಡೆ ಹೋದ್ರೆ ಆಗುತ್ತೆ, ಈ ಕಡೆ ಏನೋ ಹಂಗೆ ಮಾಡಿದ್ರೆ ಹಂಗೆ, ನೋ ನೋ ಡೋಂಟ್ ಥಿಂಕ್, ಜಸ್ಟ್ ಡೂ ಇಟ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಮಾಡ್ಬೋದು, ತಲೆ ಕೆಡಿಸ್ಕೋಬೇಡಿ. ಸಾಧನೆ ಅನ್ನೋದು ಸಾಧಕನ ಸೊತ್ತು. ಸಾಧಕ ಅಂದ್ರೇನು, ಮತ್ತೆ ಅದನ್ನ ವಾಪಸ್ ಹೇಳ್ತಾ ಹೋದ್ರೆ ಮತ್ತೆ ನಮ್ಮ ಜನಪ ಬಂದ್ಬಿಡ್ತಾನೆ. Sir, I'm here on the left. I think this is the fourth question. Yes. Right side, sir. Yeah, right side. Okay. Yeah. Sir, actually, I know that you're a very strong advocate of human rights, and also you say that every poor man's grievances are very important. Your thinking are perfect, but how are you going to inculcate that same thing into the other police people of your colleagues who are working with you? Because today going to police station itself is a big thinking. Yes. See, police station, I agree completely with you. We have lacunas, we have weak links. ನಮ್ಮ ಬಗ್ಗೆ ಬಹಳಷ್ಟಿದೆ. Wherever we have gone today, Mysore district police, all police stations have CCTVs. We have reduced the response time between 10 to 15. ಆದರೂ ಕೂಡ ಆ ಇನ್ಹೆರಿಟೆಡ್ ಕ್ವಾಲಿಟಿ ನಮ್ಮಲ್ಲಿ, ಆ ದೌರ್ಜನ್ಯ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ಸ್ಗಳು ಇನ್ನೂ ಕೂಡ ಪ್ರತಿಸ್ಪಂದನೆ ಮಾಡೋದಿಲ್ಲ ಅನ್ನೋದು ಸತ್ಯ. ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ವಿ ಆರ್ ಗೋಯಿಂಗ್ ಆ್ಯಂಡ್ ಹಾಲ್ಟಿಂಗ್ ಇನ್ ಅ ವಿಲೇಜಸ್. ನನ್ನ ಆಫೀಸ್ಗೆ ಯಾರೇ ಬಂದರೂ ಕೂಡ 3 ದಿವಸ ಆದ ನಂತರ ಅವ್ರಿಗೆ ವಾಪಸ್ ಫೋನ್ ಹೋಗುತ್ತೆ. ನನಗೀಗ ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಯಾರಾದರೂ ಮಿಸ್ ಕಾಲ್ ಮಾಡಿದ್ರು ಅಂದರೆ ಅ ಕಾಲ್ ವಿಲ್ ಗೋ ಫ್ರಮ್ ಅವರ್ ಶಿವಣ್ಣ. ನಮ್ಮ ಲ್ಯಾಂಡ್ಲೈನಿಂದ ಒಂದು ಫೋನ್ ಹೋಯ್ತದೆ, SP ಸಾಹೇಬ್ರಿಗೆ ಫೋನ್ ಮಾಡಿದ್ರಿ, ಯಾಕೆ ಅಂತ ಕೇಳ್ತಾರೆ, ಏನು ನಿಮ್ಮ ಸಮಸ್ಯೆ ಅಂತ ಹೇಳಿ. ಯಥಾ ರಾಜ ತಥಾ ಪ್ರಜಾ. ಪೊಲೀಸ್ ವ್ಯವಸ್ಥೆಯಲ್ಲಿ ನಮ್ಮ ಸಿಬ್ಬಂದಿಗಳು ನಮಗೆ ಪ್ರಾಣ ಬೇಕಾದರೂ ಕೊಡ್ತಾರೆ, ಆದರೆ ಅವರನ್ನು ಮುನ್ನಡೆಸುವ ಹಿರಿಯ ಅಧಿಕಾರಿಗಳು ನಾವು ಆಗಿರಬೇಕಷ್ಟೇ. ನಾನೇ ತಪ್ಪು ಮಾಡಿದರೆ ದೇ ವಿಲ್ ಕಮಿಟ್ ಮಿಸ್ಟೇಕ್, ಬಟ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ನಾನು ಹೇಳಿದ ಹಾಗೆ ಈಗ ನೀವು ಹೋದ ತಕ್ಷಣ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ದೇವರನ್ನೇ ನಿಮ್ಮ FIR ರಿಜಿಸ್ಟರ್ ಆಗಲ್ಲ, ಅದು ನನಗೆ ಗೊತ್ತುಂಟು. ಆದರೆ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದೇ ಆದಲ್ಲಿ, ಅಲ್ಲಿರ್ತಕ್ಕಂಥ ಒಳ್ಳೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದೇ ಆದಲ್ಲಿ, ಯು ಗೆಟ್ ಜಸ್ಟಿಸ್. ವಿ ಮೈಟ್ ಟೇಕ್ another 1 or 2 decades to completely reach up to the expectation of each citizen. It will take some time. ಅದಕ್ಕೆ ನಮ್ಮ ಇನ್ಹೆರಿಟೆಡ್ ದೌರ್ಜನ್ಯದ ಅದು ಫ್ಯೂಡಲಿಸ್ಟಿಕ್ ಸ್ವಲ್ಪ ಆಟಿಟ್ಯೂಡ್ ನಮ್ಮಲ್ಲಿದೆ. ಐ ಎಕ್ಸೆಪ್ಟ್ ಇಟ್, ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ನಮ್ಮ ಹಿರಿಯ ಅಧಿಕಾರಿಗಳು ಭಾಳಷ್ಟು ಜನ ಅದಕ್ಕೆ ಮಾಡ್ತಿದ್ದಾರೆ. ಖಂಡಿತ ಚೇಂಜ್ ಆಯ್ತದೆ. ಮೈಸೂರಲ್ಲಂತೂ ಸ್ವಲ್ಪ ಮಟ್ಟಿನ ವಾತಾವರಣ ಬದಲಾಗಿದೆ. ಎಸ್ ಸರ್, ವ್ಯಕ್ತಿಯನ್ನಾಗಿಸಿದ ಸಾಮರ್ಥ್ಯ ವ್ಯಕ್ತಿತ್ವ ಆದ್ರೆ UPSC ಪರೀಕ್ಷೆನ ಪಾಸ್ ಮಾಡೋಕೆ ಯಾವ ವ್ಯಕ್ತಿತ್ವ ಅಗತ್ಯ ಅನ್ನೋದು. ಎಸ್, ವ್ಯಕ್ತಿತ್ವ, ಎವ್ರಿಥಿಂಗ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಹೋಲಿಸ್ಟಿಕ್ ಪರ್ಸನಾಲಿಟಿ ಟೆಸ್ಟ್. ಇಟ್ ಟೆಸ್ಟ್ ಯುವರ್ ಎಂಡ್ಯೂರೆನ್ಸ್, ಇಟ್ ಟೆಸ್ಟ್ ಯುವರ್ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಯುವರ್ ಪೇಷನ್ಸ್, ಯುವರ್ ಸ್ಕಿಲ್ಸ್, ನಾಲೆಜ್, ಇನ್ಫಾರ್ಮೇಶನ್ ದಟ್ ಯು ಆರ್ ಹ್ಯಾವಿಂಗ್, ಓವರ್ ಆಲ್ ಯುವರ್ ವಿಷನ್ ಅಬೌಟ್ ದ ನೇಷನ್. ಎಲ್ಲವನ್ನೂ ಅದು ಮಾಡುತ್ತೆ. ಈಗೆಲ್ಲ ಅಂಶಗಳನ್ನು ಹೇಳ್ತಾ ಬಂದಲ್ಲ ನಾನು, ಇದನ್ನು ಒಟ್ಟುಗೂಡಿಸಿ ಒಂದೊಂದೇ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಕಷ್ಟಪಟ್ಟು ಓದಿದ್ದೇ ಆದಲ್ಲಿ ದಟ್ ಪರ್ಸನಾಲಿಟಿ ವಿಲ್ ಹೆಲ್ಪ್ ಯು ಟು ಕ್ರಾಕ್ ದಿ UPSC ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸರ್. ಎಸ್ ಸರ್, ನಮಸ್ಕಾರ. ನನ್ನ ಹೆಸರು ಕುಮಾರ್ ನಾಯ್ಕ್ ಅಂತ ಹೇಳಿ. ನಾನು ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ನಿನ್ನೆ ನಾನು ನಿಮ್ಮ ಭಾಷಣವನ್ನು ಕೇಳಿದಾಗ ನೀವು ಕೆಂಪಣ್ಣಯ್ಯ ಅವರನ್ನ ಧನ್ಯವಾದಗಳನ್ನ ಅರ್ಪಿಸಿದ್ರಿ. ಅವರ ಶಿಷ್ಯನೇ ನಾನು, ಬ್ಲೈಂಡ್ ಸ್ಟೂಡೆಂಟು. ಗ್ರೇಟ್, ಥ್ಯಾಂಕ್ ಯು. ಸೊ ಕ್ವಶನ್ ಕೇಳಕ್ಕೆ ನಿನ್ನೆಯಿಂದ ಬೇಗ ಭಾಳ ಹಂಬಲ ಇದೆ, ಇವತ್ತು ಮೈಕ್ ಸಿಗಿದೆ. ಸೊ ನನ್ನ ಒಂದು ಡೈರೆಕ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಒಂದು ದುರಂತದ ಬಗ್ಗೆ ನಿಮಗೆ ಕೇಳ್ತೀನಿ. ಅದು ಬಹುಶಃ ನಿಮಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಡೈರೆಕ್ಟ್ ಉತ್ತರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಸೊ ಉದ್ಯೋಗ ಅನ್ನೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಕೆಲವರು ಜಾಬ್ ಅಂತ ಹೇಳಿದ್ರೆ ನಾನು ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸಮಾಜಕ್ಕೆ ಒಳ್ಳೇದಾಗುವಂಥ ಒಂದು ಹುದ್ದೆ ತಗೊಂಡು ಕೇವಲ ಒಂದು ವ್ಯಕ್ತಿಗತವಾಗಿ ನೋಡ್ಕೊಳ್ಳೋದು ಸರಿನಾ, ಅಥವಾ ಇಡೀ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿಕೊಳ್ಳೋದು ಸರಿನಾ? ಒಂದು ಪ್ರಶ್ನೆ ಆದರೆ ಇನ್ನು ಎರಡೇ ಪ್ರಶ್ನೆ ಇರೋದು. ಇನ್ನು ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಸ್ಟ್ರೈಟ್ ಉತ್ತರ ನೀವು ಬೇಕಾಗಿದೆ. ನಾನು ಈಗಾಗಲೇ ನಿಮ್ಮ ಒಂದು ಸಾಕಷ್ಟು ಯೂಟ್ಯೂಬ್ನಲ್ಲಿ ನಿಮ್ಮ ಭಾಷಣಗಳು ಕೇಳೋದ್ರಿಂದ ನಿಮ್ಮ ಭಾಷಣಗಳು ಮತ್ತೆ ನಾನು ಕೇಳೋಂಥ ಅವಶ್ಯಕತೆ ಇಲ್ಲ. ಒಂದು ಎರಡನೇ ಉತ್ತರ ಏನಂತ ಹೇಳಿದ್ರೆ, ಒಬ್ಬ ನಿಜವಾದ IASಗೆ ಪ್ರಿಪ್ರೇಷನ್ ಆಗುವಂಥ ಒಬ್ಬ ವಿದ್ಯಾರ್ಥಿಗೆ, ನಿಜವಾಗಿಯೂ IASಗೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗೆ ಇರಬೇಕಾದ ಮತ್ತು ಇರಬಹುದಾದ ಲಕ್ಷಣಗಳನ್ನು ನೀವು ಎರಡು ಕ್ವಶನ್ಗೆ ನೀವು ನನಗೆ ಆನ್ಸರ್ ಮಾಡಿಕೊಟ್ರೆ ಐ ಆಮ್ ಸೋ ಥ್ಯಾಂಕ್ ಯು ಅಂತ. ಸೆಕೆಂಡ್ ಕ್ವಶನ್ಗೆ ಆಲ್ರೆಡಿ ಉತ್ತರ ನಿನ್ನೆಯಿಂದ ಹೇಳ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಐ ವಿಲ್ ಆನ್ಸರ್. ಹೇಳಿ ಸರ್.
ವ್ಯಕ್ತಿಯ ಉದ್ಯೋಗ ತನ್ನ ಕುಟುಂಬ ತನಗೆ ಮಾತ್ರ ಸೀಮಿತವಾಗಿರಬೇಕೆ ಅಥವಾ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಅದು ಮುಂದುವರಿಯಬೇಕೆ ಅನ್ನೋದು. ಎಸ್ ಸಮಾಜ ಎನ್ನುವುದು, ರಾಷ್ಟ್ರ ಎನ್ನುವುದು, ವಿಶ್ವ ಎನ್ನುವುದು ಐಸೋಲೇಟೆಡ್ ಕಾನ್ಸೆಪ್ಟ್ ಅಲ್ಲ. ಎಸ್ ಒಟ್ಟು ವ್ಯಕ್ತಿಗಳ ಮೊತ್ತ, ಒಟ್ಟು ಮನೆಗಳ ಮೊತ್ತ, ಒಟ್ಟು ಕುಟುಂಬಗಳ ಮೊತ್ತ. ಜಗತ್ತನ್ನು ಸುಧಾರಿಸಲು ಹೊರಟು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನಾನು ಸರಿಯಾಗಿರ್ಬೇಕು ಹಾಗಂತ ಸೆಲ್ಫ್ ಸೆಂಟರ್ಡ್ ಆಗಬಾರ್ದು. ಉದಾಹರಣೆಗೆ ಒಂದು ಸೈಟ್ ಓಕೆ ಇರಲಿ, 2 ಸೈಟ್ ಇರಲಿ, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಐ ಆಮ್ ಎಲಿಜಿಬಲ್ ಫಾರ್ 2 or 3 sites, ಬಟ್ ಐ ಶುಡ್ ನಾಟ್ ಮೇಕ್ 300 sites ಔಟ್ ಆಫ್ ಜಾಬ್. ಒಂದು ಕಾರ್ ಇರಲಿ, 10 ಕಾರ್ ಯಾಕೆ? 10 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಕೋಟಿ ಯಾಕೆ? 20 ಎಕರೆ ಓಕೆ, 200 ಎಕರೆ ಯಾಕೆ? ವ್ಯಕ್ತಿಗೂ ಸಮುದಾಯಕ್ಕೂ ಕಳಕಳಿ ಹೊಂದಿದವರ ಮಧ್ಯೆ ವ್ಯತ್ಯಾಸ ಇಷ್ಟೇ. ನನಗೆ ಬೇಕಾಗಿರುವ ಬೇಕುಗಳನ್ನು ಸೀಮಿತಗೊಳಿಸುವುದು, ಸಮಾಜಕ್ಕೆ ಬೇಕಾಗಿರುವುದನ್ನು ಸಮಾಜಕ್ಕೆ ಅರ್ಪಿಸುವುದು. ಆಮೇಲೆ ಉದ್ಯೋಗಾವಕಾಶಗಳು, ಈ ಸೇವೆಗಳೆಲ್ಲ ಇರುವುದು ಸಾಮಾಜಿಕ ಕಳಕಳಿಯಿಂದ. ಯಾರಿಗೆ ಧ್ವನಿ ಇಲ್ಲವೋ, ಯಾರಿಗೆ ಕೂಗಿಲ್ಲವೋ, ಯಾರಿಗೆ ಆಹಾರವಿಲ್ಲವೋ, ಯಾರಿಗೆ ನೆರಳಿಲ್ಲವೋ ಅವೆಲ್ಲವನ್ನು ಒದಗಿಸಲಿಕ್ಕೆ ಹುಟ್ಟಿಕೊಂಡುವ ಎಲ್ಲ ಇಲಾಖೆ, ಅದು ರೆವಿನ್ಯೂ ಇಲಾಖೆ ಆಗಿರಲಿ, ಪೊಲೀಸ್ ಇಲಾಖೆ ಆಗಿರಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ, ಟ್ರೈಬಲ್ ವೆಲ್ಫೇರ್ ಆಗಿರಲಿ, ಅವರ ಶ್ರೇಯೋಭಿವೃದ್ಧಾಗಿ ಕಲ್ಯಾಣ ರಾಜ್ಯದ ಕನಸು, ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಅಡಿ ಇದೆಲ್ಲ ಹುಟ್ಟಿಕೊಂಡಿದ್ದೇ ವಿನಃ ನಮ್ಮ ಸ್ವಂತ ಉದ್ಧಾರಕ್ಕಾಗಿ ಅಲ್ಲ. ಸೆಕೆಂಡ್ ಲಕ್ಷಣ ಏನಿದೆ ಅಲ್ಲ, UPSC ಆಗ್ಲಿಕ್ಕೆ ಹೆಂಗಿರ್ಬೇಕು ಅಂತೇಳಿ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಅವ್ರ ಬಗ್ಗೆ ಸ್ಟಡಿ ಮಾಡಿ, ಆ ಲಕ್ಷಣಗಳು ನಿಮ್ಮಲ್ಲಿರಲಿ. ಡಾಕ್ಟರ್ K. ವಿಜಯ್ ಕುಮಾರ್ IPS ಅಧಿಕಾರಿ, ಆ ಲಕ್ಷಣಗಳು ನಿಮ್ಮಲ್ಲಿರಲಿ. ಅಷ್ಟೇ ನನಗೆ ಗೊತ್ತಿರೋದು. ನೆಕ್ಸ್ಟ್ ಸರ್, ಲಾಸ್ಟ್ ಕ್ವಶನ್. ಸರ್ ಒಂದೇ ನಿಮಿಷ ಲಾಸ್ಟ್ ಕ್ವಶನ್ ಸರ್, ಒಂದೇ ನಿಮಿಷ. ನನ್ನ ಸ್ಟ್ರೈಟ್ ಕ್ವಶನ್ ಅಂತ ಹೇಳಿದ್ರೆ, ಸಾಕಷ್ಟು ಅಧಿಕಾರಿಗಳಿಗೆ ನಾನು ಹೋದಾಗ ತುಂಬ ರಿಜೆಕ್ಟ್ ಮಾಡಿದ್ದಾರೆ ನನಗೆ, ಬೇರೆ ಬೇರೆ ವಿಚಾರಗಳಿಲ್ಲ. ನಿಮ್ಮ ಹತ್ರ ಬಹುತೇಕ ನಾನು ಸಪ್ರೇಟಾಗಿ ಮಾತಾಡ್ತೀನಿ. ಬಟ್ ಸ್ಟಿಲ್ ನಮ್ಮಂಥ ಸಮಾಜಕ್ಕೆ, ಸಮಾಜದ ತುಳಿತಕ್ಕೆ ಅಂದರೆ ಇನ್ನೂ ಸಮಾಜಕ್ಕೆ ತುಳಿತಕ್ಕೆ ಒಳಗಾಗಿರೋರಿಗೆ, ನೀವು ಇನ್ನೂ ಯುವಕರು, ಏನೆಲ್ಲ ನಿಮ್ಮ ಕನಸುಗಳಿದೆ ನಮ್ಮಂಥ ಯುವಕರಿಗೆ ಈ ದೇಶದ ಸದೃಢ ಸಮಾಜಕ್ಕೆ ಕಟ್ಟುವಂಥ ಒಂದು ನಿರ್ಮಾಣ ಏನಾದ್ರು ಕೈಗೊಂಡಿದ್ರ, ವ್ಯಕ್ತಿಗತವಾಗಿ ಒಂದು ಒಳ್ಳೆ ದೇಶವನ್ನು ಕಟ್ಟೋಕ್ಕೆ ಯುವಕರಿಗೆ ನಿಮ್ಮಿಂದ ಕೊಡುಗೆಯನ್ನು ಎಕ್ಸ್ಪೆಕ್ಟ್ ಮಾಡಿ. ಆಯ್ತಪ್ಪ, ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟೇ. ನಿನಗೆ ಉದ್ಧಾರ ಆಗ್ಬೇಕಂದ್ರೆ ನೀನು ಮಾತ್ರ ಶ್ರಮ ಪಡಬೇಕು. ಯಾರಾದರೂ ನಿನ್ನನ್ನು ಹೆದರಿಸ್ತಿದ್ದಾರೆ ಅಂದರೆ ಅವ್ರನ್ನ ವಾಪಸ್ ಹೆದರಿಸ್ಬೇಕು. ಪವರ್ ವಿಲ್ ನಾಟ್ ಬಿ ಗಿವನ್, ಇಟ್ ಹ್ಯಾಸ್ ಟು ಬಿ ಟೇಕನ್. ಅಧಿಕಾರವನ್ನು ಯಾರು ಕೊಡಲ್ಲ, ಇಲ್ಲಿ ತಗೋಬೇಕು ಅದನ್ನ ಅಷ್ಟೇ. ಅಂಡ್ ಈಚ್ ಸ್ಟೆಪ್ ಆಫ್ ಎವ್ರಿ ಯೂತ್ ಶುಡ್ ಬಿ ಇನ್ ದಟ್ ಡೈರೆಕ್ಷನ್. ದಟ್ಸ್ ಆಲ್. ಆಸ್ ದಿ ಲಾಸ್ಟ್ ಕ್ವಶನ್. ಹಲೋ ಸರ್, ನಮಸ್ಕಾರ ಸರ್. ಎಸ್, ಹೌದು ಹೌದು. ಹಾಂ, ವೆರಿ ಗುಡ್. ನಾನು ಅದಕ್ಕೆ ಹೇಳಿದೆ, ನಾನು ನಿನ್ನೆ ಕನ್ಕ್ಲೂಡಿಂಗಲ್ಲಿ ಹೇಳಿದೆ, ನಾವು 10 ಜನ ಮಾತಾಡಿದರೆ ನಮ್ಮ 10 ವಿಭಿನ್ನ ಕಥೆಗಳು. 1000 ಜನ ನಾವು ಆಯ್ಕೆ ಆದರೆ 1000 ಹಾದಿಯಲ್ಲಿ ನಾವು ಅದನ್ನು ದಾರಿನ ಕ್ರಮಿಸಿ ಬಂದಿರ್ತೀವಿ. ನಮ್ಮ ಹಾದಿಯಿಂದ ಕಲಿಯಲಿಕ್ಕೆ ಬೇಕಾದ ಅಂಶಗಳನ್ನು ಮಾತ್ರ ತೆಗೆದುಕೋ. ಗುರು ಆಗಿರಲಿ, ರಾಜೇಂದ್ರ ಆಗಿರಲಿ, ವೆಂಕಟ್ ಆಗಿರಲಿ, ನಮ್ಮ ಹರ್ಷಲ್ ಆಗಿರಲಿ, ಸುಜಿತಾ ಆಗಿರಲಿ, ಅರುಣಾಂಶು ಆಗಿರಲಿ, ಯಾರಾದರೂ ಆಗಿರಲಿ. ರವಿಚಂದ್ರನ್ ಅವರಂದರೆ ಮಕ್ಕಿ ಕಾಪಿ ಮಾಡಬೇಡಿ, ಹಿ ಈಸ್ ನಾಟ್ ವರ್ತ್. ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ರಾಮಚಂದ್ರನ ನಾನು ಮಾಡಿದ ಒಂದು ಅಂಶ ಇದು ಇಷ್ಟ ಆಯಿತು, ಟೇಕ್ ಇಟ್ ಅಪ್. ರಾಜೇಂದ್ರಂದು ಒಂದು ಅಂಶ ಇಷ್ಟ ಆಯಿತು, ಟೇಕ್ ಇಟ್ ಅಪ್. ಆ್ಯಂಡ್ ವೆಂಕಟರಾಜಂದು ಒಂದು ಇಷ್ಟ ಆಯಿತು, ಅದನ್ನು ತಗೊಳ್ಳಿ. ರಣದೀಪ್ ಸಾಹೇಬ್ರದ್ದು ಒಂದು ಇಷ್ಟ ಆಯಿತು, ಅದನ್ನು ತಗೊಳ್ಳಿ. ಜಗದೀಶಿಂದು ಒಂದು ಇಷ್ಟ ಆಯಿತು, ಅದನ್ನು ತಗೊಳ್ಳಿ. ಅದನ್ನೆಲ್ಲ ತೊಗೊಂಡು ಅಡುಗೆ ಮಾಡಿ, ಫ್ಯಾಂಟಾಸ್ಟಿಕ್ ಚಿತ್ರಣ ಆಯ್ತದೆ. ಆದರೆ ನಿಮ್ಮ ಶಕ್ತಿಗಳನ್ನು ನಾನು ಹೇಳಿದ್ನಲ್ಲ, ನಿಮ್ಮ ಶಕ್ತಿ, ಹೂ ಯು ಆರ್, ಯು ಡಿಸೈಡ್ ಫಸ್ಟ್. ಕನ್ನಡನ, ಇಂಗ್ಲೀಷಾ, ಹಿಂದಿನ, ನಿನ್ನ ಶಕ್ತಿ ನಿನಗೆ ಗೊತ್ತು ಹೊರತು ನನಗಲ್ಲ. ನಿನ್ನ ಜೊತೆ ಪ್ರತಿನಿತ್ಯ ಇರುವವನು ನೀನು ಹೊರತು ನಾನಲ್ಲ. ನೀನು ಸಾಧನೆ ಮಾಡಬೇಕಾಗಿದ್ದು, ನೀನು ಪರೀಕ್ಷೆ ಬರೀಬೇಕಾಗಿದ್ದು, ನೀನೇ ಸ್ವತಃ 8 ಗಂಟೆಗಳ ಕಾಲ ಓದಬೇಕಾಗಿದ್ದೇ ಹೊರತು ಗುರು ಆಗಲಿ ಅಥವಾ ಹರ್ಷಲ್ ಅಲ್ಲ. ಯಾವುದರಲ್ಲಿ ನೀನು ಕಂಫರ್ಟ್ ಇದೆಯೋ ಅದನ್ನು ಮಾಡು. ಉದಾಹರಣೆಗೆ ಊಟವನ್ನು ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ, ಕೂಡಬೇಕಾದ್ರೆ ನಾವು ಹೇಗೆ ಕೂಡ್ತೀವಿ. ಪರೀಕ್ಷೆಯನ್ನಿಗೆ ಓದುವುದು, ಪರೀಕ್ಷೆ ಬರೆಯುವುದು, ಸಾಧನೆ ಅನ್ನೋದು ಕೂಡ ಇಟ್ ಶುಡ್ ಬಿಕಮ್ ಅ ವೇ ಆಫ್ ಲೈಫ್. ಒಂದು ಜೀವನದ ಒಂದು ಅವಿಭಾಜ್ಯ ಅಂಗನೇ ಆಗಿಬಿಡಬೇಕು. ಆಯ್ತದೆ. ಸೊ ಲಾಸ್ಟ್ಲಿ, ಕೊನೆಯದಾಗಿ, yes, you are right. No. ಸ್ವಾತಂತ್ರ್ಯ ಹೋರಾಟ ಮಾಡಿದ ವೀರರ ಮೇಲೆ ಸಾವಿರಾರು ಕೇಸುಗಳಿತ್ತು. ಯು ಶುಡ್ ಬಿ ಅ ಫೈಟರ್.
ಫೈಟರ್ ತಾನೆ, ಐ ಆಮ್ ಅ ಫೈಟರ್. ವೈಲ್ ಐ ಗೆಟ್ ಇನ್ ಟು ಫೈಟ್, ಇಂಜುರೀಸ್ ಆಗಲ್ವಾ? ಸಮ್ಟೈಮ್ಸ್ ಇವನ್ ಡೆತ್ ಮೈಟ್ ಹ್ಯಾಪನ್, ಸಾವು ಆಗಬಹುದು. ಬಟ್ ಐ ಎಂಜಾಯ್ ಮೈ ಫೈಟ್. ದ ಪ್ಲೆಜರ್ ಇಸ್ ದೇರ್ ಇನ್ ದ ಫೈಟ್. ಇಫ್ ಯು ಆರ್ ಅ ಫೈಟರ್, ಇಫ್ ಯು ಆರ್ ಅನ್ ಆಕ್ಟಿವಿಸ್ಟ್, ಡೋಂಟ್ ಬಿ ಬಾದರ್ಡ್ ಅಬೌಟ್ ಇಟ್. ಇಟ್ ಇಸ್ ಕಾಮನ್. ನಿನಗೊಬ್ಬನಿಗೆ ಅಲ್ಲ, ಅದು ಎಲ್ಲರಿಗೂ ಆಗಿದೆ. ಇತಿಹಾಸದ ಉದ್ದಕ್ಕೂ ನಡೆದುಕೊಂಡು ಬರುವ ಮಂದಿರ ಎಲ್ಲ ಹೀಗಾಗ್ತಾನೆ ಬಂದಿದೆ. ಅವೇ ನಿನ್ನ ಸಾಹಸದ ಗುರುತುಗಳು. ಉದಾಹರಣೆಗೆ ನನ್ನ ಮೇಲೆ ಇಂಡಿವಿಜುವಲ್ ಕೇಸ್ಗಳಿದೆ. ಯು ಥಿಂಕ್ ದಟ್ ದೇರ್ ಇಸ್ ನೋ FIRs ಅಗೇನ್ಸ್ಟ್ ಮೀ? ನನ್ನ ಮೇಲೆ FIR ಇಲ್ಲ ಅನ್ಕೊಂಡಿದೀಯಾ? ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ. ನನ್ನ ಮೇಲೆ FIR ಇದೆ. ನಿಮ್ಗೆ ಗೊತ್ತಿ ಹೇಳೋದು ಬೇಡ. ದೇರ್ ಆರ್ FIR ಅಗೇನ್ಸ್ಟ್ ಮೀ. ಸರ್ 13 ನೋಡಿ, ನಮ್ಮ ಹುಡುಗ ಅಕೌಂಟ್ ಇಟ್ಟದನ್ನ 13 FIRಗಳಿದೆ. ನನ್ನ ಸೊ ಡೋಂಟ್ ಬಿ ಸ್ಕ್ಯಾರ್ಡ್ ಅಬೌಟ್ ಇಟ್. ಇಫ್ ಯು ಆರ್ ಅನ್ ಆಕ್ಟಿವಿಸ್ಟ್, ನಿನ್ನ ನಂಬಿದ ತತ್ವಕ್ಕೆ ನಿನ್ನ ನಂಬಿಕೆ ಇದ್ದರೆ, ನೀನು ಮಾಡುವ ಹೋರಾಟದಲ್ಲಿ ಸತ್ಯವಿದ್ದರೆ ಯಾರಿಗೂ ತಲೆ ಕೆಡಿಸ್ಬೇಡ. ನಿನ್ನ ತಲೆಯವರು ಮಾಡೋರು ಇರ್ತಾರೆ, ಹೊರಗೆ ಹಾಕೋರು ಇರ್ತಾರೆ, ನಿನ್ನನ್ನು ಏನೋ ಬೇರೆ ಮಾಡಬೇಕು ಅನ್ನೋರು ಇರ್ತಾರೆ. ಬಟ್ ಯು ವಿಲ್ ಟ್ರುತ್ ಅಲೋನ್ ಟ್ರಿಂಪ್ಸ್. ಸತ್ಯಮೇವ ಜಯತೆ, ಧರ್ಮೋ ರಕ್ಷತಿ ರಕ್ಷಿತಃ. ಇದರ ಅರ್ಥ ಇಷ್ಟೇ, ನಂಬಿದ ತತ್ವ ಮತ್ತು ಸತ್ಯಕ್ಕೆ ಅನುಗುಣವಾಗಿ ನಡೆಯುವ ಧೈರ್ಯ ಅದು ನಿನ್ನಲ್ಲಿದೆಯಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ಎಲ್ಲ ಎಫರ್ಟ್ಸ್ಗಳು ನಿನ್ನ ಮೇಲೆ ಆಯ್ತವೆ. ದ ಮೋರ್ ಎಫರ್ಟ್ಸ್, ದ ಮೋರ್ ಯು ಸ್ಟ್ರಾಂಗ್ ಯು ಬಿಕಮ್. ಓಕೆ ಸರ್, ಫೈನಲಿ ಐ ವಿಲ್ ಆನ್ಸರ್. ಸೊ ವಿ ಹ್ಯಾವ್ ಟು ಲೀವ್ ದಿಸ್ ಆಡಿಟೋರಿಯಂ ಫಾರ್ ಅಪ್ಕಮಿಂಗ್ ಇವೆಂಟ್ಸ್. ಸೊ ಕೊನೆಯದಾಗಿ ಮಿತ್ರರೇ ಇಷ್ಟೇ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆರ್ಗನೈಸಿಂಗ್ all these events. Especially I would like to thank my team. Without Shivkumar, without Prabha, without Somshekar, without Jagdish, without Rudramuni, without Kalisu, without Lion, without Rotary, without all the dignitaries who came, without Namma Dharmaraj, without Sujita, without our Samanvaya Kasi and his team, without Namma facilities, without our Channappa and Kala Mandir, ಇದು ಆಗ್ತಿರ್ಲಿಲ್ಲ. ನನಗೆ 1000 ಕನಸುಗಳುಂಟು. ಆ ಕನಸುಗಳನ್ನು ಈಡೇರಿಸಲಿಕ್ಕೆ ನನಗೆ ನನ್ನ ಸ್ಕ್ವಾಡ್ ಬೇಕಲ್ಲ. ನ್ಯಾಷನಲ್ ಪೊಲೀಸ್ ಅಕಾಡೆಮಿಲಿ ಇದ್ದಂಥ ಒಂದು ಸ್ಕ್ವಾಡ್, ನನಗೊಬ್ಬರು ಬಡ್ಡಿ ಪೇರ್ ಬೇಕಲ್ಲ. ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನನಗಿಲ್ಲ ಅಂತ ಒಂದು ತಂಡ ಇದೆ, ನನಗಂತ ಬಡ್ಡಿ ಪೇರ್ಗಳು. ಅಲ್ಲಿ ಒಬ್ಬ ಅಂಬಿಕಾ ಇದ್ರಲ್ಲೇ 100 ಜನ ಸಿಕ್ಕವ್ರೆ. ಆ್ಯಂಡ್ ಅ ಗ್ರೇಟ್, ಅವ್ರಿಗೆ ಒಂದು ಥ್ಯಾಂಕ್ಸ್ ಕೊಟ್ಬಿಡಿ ಎಲ್ಲರೂ. ಥ್ಯಾಂಕ್ ಯು. ಸೊ ಇದನ್ನೇನು ನೀವು ಎನರ್ಜೈಸ್ ಮಾಡಿದ್ದೀರಾ, ಅಕ್ಟೋಬರ್ 15, 16, 17 ಅಗೇನ್ ವಿ ವಿಲ್ ಮೀಟ್. ಐ ಡೋಂಟ್ ವಾಂಟ್ ದಿಸ್ ಟು ಕನ್ಫೈನ್ ಫಾರ್ ದೀಸ್ 2 days. ಇದು ನಿಮ್ಮನ್ನು ಕಾಡಲಿ, ಇದು ನಿಮ್ಮ ವ್ಯಕ್ತಿತ್ವದ ಒಂದು ಅವಿಭಾಜ್ಯ ಅಂಗ ಆಗಲಿ, ಇದು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿ. ಲೆಟ್ ಇಟ್ ಹಾಂಟ್ ಯು ಫಾರ್ ಸಮ್ ಟೈಮ್, ಫಾರ್ 1 year, ಫಾರ್ 2 years. ಲೆಟ್ ಇಟ್ ಡಿಸ್ಟರ್ಬ್ ಯು, ಲೆಟ್ ಇಟ್ ಮೇಕ್ ಯು ವರ್ಕ್. ಅದು ನಿಮ್ಮನ್ನು ಕೆಲಸ ಮಾಡುವಂತೆ ಮಾಡಲಿ. ಅಗೇನ್ ಐ ಆಮ್ ಟೆಲಿಂಗ್, ಇಂದಿನ ಮೂಲಭೂತ ಅವಶ್ಯಕತೆ ಇರೋದು ಕೆಲಸಗಾರರದು, ಕನಸುಗಾರರದಲ್ಲ, ಮಾತುಗಾರರದಲ್ಲ. ಇಫ್ ಯುವರ್ ವರ್ಡ್ಸ್ ಆರ್ ಬೋಲ್ಡ್, ಯುವರ್ ಡೀಡ್ ಶುಡ್ ಬಿ ಬೋಲ್ಡರ್. ನಿಮ್ಮ ಮಾತುಗಳು ಗಟ್ಟಿಯಾಗಿದ್ದರೆ ಕೆಲಸ ಭಾಳ ಗಟ್ಟಿಯಾಗಿರ್ಬೇಕು. ಸೊ ಹಾಗೆ ಮಾಡಿ. ಪೊಲೀಸ್ ಇಲಾಖೆ ಬಗ್ಗೆ ಅನಗತ್ಯ ತಪ್ಪು ಕಲ್ಪನೆಗಳು ಬೇಡ. ಪೊಲೀಸ್ ಇಲಾಖೆ ಇರುವುದೇ ನಿಮ್ಮ ಸೇವೆ ಮತ್ತು ರಕ್ಷಣೆಗಾಗಿ. ಪೊಲೀಸರೆಂದರೆ ಭರವಸೆ, ಭಯ ಅಲ್ಲ. ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ಯು. ಸೊ ಅಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಸರ್ವರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಕ್ಸಲೆಂಟ್. ನ್ಯಾಷನಲ್ ಅಂತಮಿಂದ ಈ ಪ್ರೋಗ್ರಾಮ್ನ ನಾವು ಮುಗಿಸ್ತಾ ಇದ್ದೀವಿ. ದಯವಿಟ್ಟು 1-2 ನಿಮಿಷ ಇದ್ಬಿಡಿ. ಅರುಣಾಂಶ ಸರ್ ಅವರು, ರುದ್ರಮುನಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಜಗದೀಶ್ ಸರ್ ಅವರು 1 ನಿಮಿಷ ವೇದಿಕೆಗೆ ಬನ್ನಿ ಸರ್. ನ್ಯಾಷನಲ್ ಅಂತಮಿಂದ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಂತಹ ಸಮನ್ವಯ ಕಾಶಿ ತಂಡಕ್ಕೆ ನಮ್ಮ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ.